Good evening to everyone. Welcome to the class. I hope I'm audible to everyone. Okay, so with that, let us begin. Today we are going to see the next chapter of your NMMS math classes. Okay, so next chapter title here is the ಪ್ರಾಬ್ಲಮ್ಸ್ ಆನ್ ಕ್ಯೂಬ್ ಕಲರಿಂಗ್. ಓಕೆ, ಸೊ ನಾನು ಮುಂಚೆನೂ ಹೇಳಿದ್ದೀನಿ, ನಾವು ಮಾಡ್ಬೇಕಾಗಿರೋ ಟಾಸ್ಕ್ ಏನಂತ ಟೈಟಲ್ ಅಲ್ಲೇ ಇರುತ್ತೆ. ಓಕೆ, ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಸಿ ಕ್ಯೂಬ್ ಕಲರ್ಡ್. ಓಕೆ, ಕಲರ್ ಮಾಡಿರೋ ಕ್ಯೂಬ್ಸ್ ಮೇಲೆ ಪ್ರಾಬ್ಲಮ್ಸ್. ಬಟ್ ವಾಟ್ ಈಸ್ ದಾಟ್ ಎಕ್ಸಾಕ್ಟ್ಲಿ? ವಿ ವಿಲ್ ಸ್ಟಾರ್ಟ್ ಒನ್ ಬೈ ಒನ್. ಓಕೆ, ಎಸ್, and please see that if you have any doubt you can directly drop the message. Okay, whatever your doubt is, fine. Okay, yes. So problems on cube coloring ಅಂದ್ರೆ ಕೊಟ್ಟಿರೋ ಕ್ಯೂಬ್. ಆಲ್ರೆಡಿ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಕ್ಯೂಬ್ ಪ್ರಾಬ್ಲಮ್ಸ್ ಅನ್ನ ಮಾಡಿದೀವಿ ಕ್ಯೂಬ್ ಕಟ್ಟಿಂಗ್ ಅಲ್ಲಿ. ಓಕೆ, ಸೊ ಕ್ಯೂಬ್ ಕಟ್ಟಿಂಗ್ ಅಲ್ಲಿ ನಾನು ಆ ಕ್ಲಾಸ್ ಅಲ್ಲಿ ಹೇಳಿದೆ, ಕ್ಯೂಬ್ ಅಂತ ಅಂದಾಗ ನೀವು ನಿಮ್ ಮನೆಯಲ್ಲಿರೋ ಅಥವಾ ನೀವು ಯೂಶುವಲಿ ಗೇಮ್ಸ್ ಆಡ್ತೀರಾ, ರೂಬಿಕ್ ಕ್ಯೂಬ್ ಅನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ ಅಂತ. ಕರೆಕ್ಟಾ? ಸೊ ಅದ್ರಲ್ಲಿ ನಿಮ್ಗೆ 3x3 ಇರ್ಬೋದು, 4 ಇರ್ಬೋದು, 5 ಇರ್ಬೋದು, ಅಡ್ವಾನ್ಸ್ಡ್ ಹೋದಂಗೆ 6 ಇರ್ಬೋದು. ಯೂಶುವಲ್ ನೀವು ಡೈಲಿ ಲೈಫ್ ಅಲ್ಲಿ ನೋಡೋದು 3 ಇರುತ್ತೆ ಅಥವಾ 4 ಇರುತ್ತೆ. ಹೌದಾ? ಅಂಡ್ ಆಲ್ಸೋ ಹ್ಯಾವ್ ಟೋಲ್ಡ್ ಯು, ಅದರಲ್ಲಿ ರೂಬಿಕ್ ಕ್ಯೂಬ್ ಅಲ್ಲಿ ಏನ್ ಮಾಡಿರ್ತಾರೆ, ಅದನ್ನ ಮತ್ತೆ ಚಿಕ್ 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 ಕ್ಯೂಬ್ಸ್ ಆಗಿ ಕಟ್ ಮಾಡಿರ್ತಾರೆ. ಹೌದಾ? ಈ ಎಕ್ಸಾಕ್ಟ್ ಈಕ್ವಲ್ ಲೆಂತ್ ಬರೋ ತರ. ಹೌದಾ? ಸೊ ಈಗ ಇದು ಒಂದು ಫೇಸ್ ಇದೆ ಅಂತ ಅಂದ್ರೆ ಇದನ್ನ ಪ್ರತಿಯೊಂದು ಚಿಕ್ಕ ಕ್ಯೂಬ್ ಕರೆಕ್ಟ್ ಲೆಂತ್ ಅಲ್ಲಿ ಸೇಮ್ ಇರ್ಬೇಕು, ಅದೇ ತರ ಕಟ್ ಮಾಡಿರ್ತಾರೆ. ಇಫ್ ಇಟ್ ಇಸ್ 3x3, then how many small cubes will be there? 3 cube. Correct? It is 4x4, then it will be 4 cube, that is 64. ಅದೇ ತರ if it is 5x5, then how many small cubes will be there? 125. In general, what is the formula? N cube. ಹೌದಾ? ಒಂದು ಕ್ಯೂಬ್ ಅನ್ನ ಈಕ್ವಲ್ ಲೆಂತ್ ಅಲ್ಲಿ ಪ್ರತಿ ಮುಖವನ್ನ ಕಟ್ ಮಾಡಿದಾಗ ಚಿಕ್ಕ ಕ್ಯೂಬ್ಗಳು ಎಷ್ಟು ಸಿಗ್ತವೆ? ಎನ್ ಕ್ಯೂಬ್. ಇಲ್ಲಿ ಎನ್ ಅಂದ್ರೆ ಏನು? ಇದು ಎಷ್ಟು ಬೈ ಎಷ್ಟು ಕ್ಯೂಬ್ ಇರುತ್ತೆ ಅಂತ ಅರ್ಥ. ಓಕೆನಾ? ಸೊ ಈ ದಿಸ್ ಬೈ ದಿಸ್ ಎಷ್ಟು ಕ್ಯೂಬ್ ಇರುತ್ತೆ ಅಂತ ಇದ್ದಾಗ, ಸರಿನಾ? ನಾನು ಆ ಕ್ಲಾಸ್ ಅಲ್ಲಿ ಮತ್ತೆ ಯೂಶುವಲಿ ನಿಮ್ಗೆ 3x3, 4x4, 5x5 ಕ್ವಶನ್ಸ್ ಕೊಟ್ಟಿದ್ರು. 1 or 2 ಕ್ವಶನ್ಸ್ ಐ ಟುಕ್ ಡಿಫ್ರೆಂಟ್ ಆಲ್ಸೋ. ಈ ತರ 4 ಇದ್ರೆ ಈ ತರ 3 ಇರೋದು. ಓಕೆ, ಸೊ ಇಲ್ಲಿ ಟೋಟಲ್ ಎಷ್ಟಿರುತ್ತೆ? 4 into 3. ಹೈಟ್ ಕೂಡ ನೋಡ್ಕೋಬೇಕು ಎಷ್ಟಿರುತ್ತೆ ಇಂಟು ದಟ್. ಇಫ್ ಇಟ್ ಇಸ್ 2, then it will be 4 into 3 into 2. ಬಟ್ ನಿಮ್ ಸಿಲೆಬಸ್ ಗೆ ಇರೋದು ಮೋಸ್ಟ್ಲಿ 3, 4, 5 ಆ ತರ. ಓಕೆ, ಸೊ ಬೇಸಿಕಲಿ ನಮ್ಗೆ ಕ್ಯೂಬ್ ಕಾನ್ಸೆಪ್ಟ್ ಗೊತ್ತು. ಪ್ರತಿ ಕ್ಯೂಬ್ ಅನ್ನ ರೂಬಿಕ್ ಕ್ಯೂಬ್ ಅಲ್ಲಿ ಮತ್ತೆ ಚಿಕ್ಕ ಚಿಕ್ಕ ಕ್ಯೂಬ್ ಗಳಾಗಿ ಕಟ್ ಮಾಡಿರ್ತಾರೆ. ಹೌದಾ? ವಿತ್ ಈಕ್ವಲ್ ಲೆಂತ್. ಬೇಸ್ಡ್ ಆನ್ ದಾಟ್ ನಾಲೆಜ್ ವಿ ವಿಲ್ ಗೋ ಆನ್. ಏನ್ ಹೇಳ್ತಾರೆ? ಕ್ಯೂಬ್ ಕಲರಿಂಗ್. What we have to do here before going for questions, these are your questions. Okay, ಏನ್ ಹೇಳ್ತಾರೆ? ಆನ್ಸರ್ ದ ಕ್ವಶನ್ಸ್ ಫ್ರಮ್ 1 to 10 by using the following figure. ಏನ್ ಮಾಡ್ತಾ ಇದ್ದಾರೆ? ಒಂದೊಂದು ಮುಖಕ್ಕೆ ಅಥವಾ ಒಂದೊಂದು ಸರ್ಫೇಸ್ಗೆ, ಒಂದೊಂದು ಮೇಲ್ಮೈಗೆ ಒಂದು ಕಲರ್ ಮಾಡ್ತಾ ಇದ್ದಾರೆ. ಓಕೆ, ಅಂಡ್ ದೇ ಆಸ್ಕ್ ಅಸ್ ಟು ಫೈಂಡ್ certain questions. How many small cubes are there? 3 faces painted with given figure. ಈ ತರ ಏನು painted? ಓಕೆ, ವಿಲ್ ಸಿ ದಟ್ ಒನ್ ಬೈ ಒನ್. ಓಕೆ, ಸೊ ಈಗ ಒಂದು ಕ್ಯೂಬ್ ಅಂತ ನಾವು ಹಾಳೆ ಮೇಲೆ ಬರ್ದಾಗ ವಿ ಹ್ಯಾವ್ ಸೀನ್ ದಟ್ ನಮ್ಗೆ 3 ಫೇಸ್ ಕಾಣಿಸುತ್ತೆ. ಕರೆಕ್ಟ್ ಅಲ್ವಾ? ದಟ್ ವಿ ಹ್ಯಾವ್ ಸೀನ್ ಇನ್ ದ ಲಾಸ್ಟ್ ಕ್ಲಾಸ್ ಆಲ್ಸೋ. ನಮ್ಗೆ 3 ಫೇಸ್ ಮಾತ್ರ ಕಾಣಿಸುತ್ತೆ. ಅದೇ ತರ ಬ್ಯಾಕ್ ಸೈಡ್, ಓಕೆ, ಇದ್ರ ಅಪೋಸಿಟ್ ಮತ್ತೊಂದು ಫೇಸ್ ಇರುತ್ತೆ, ಇದ್ರ ಅಪೋಸಿಟ್ ಮತ್ತೊಂದು ಫೇಸ್ ಇರುತ್ತೆ, ಇದ್ರ ಕೆಳಗಡೆ ಅಪೋಸಿಟ್ ಮತ್ತೊಂದು ಫೇಸ್ ಇರುತ್ತೆ. ಹೌದಲ್ವಾ? ಸೊ ಇಫ್ ವಿ ಡೂ ದಟ್, ಇಫ್ ಐ ಗೋ ಆನ್ ಕಲರಿಂಗ್, ಇಲ್ಲಿ ನೋಡ್ಬೋದು, ಇಲ್ಲೊಂದು ವೈಟ್ ಇದೆ, ಇಲ್ಲಿ ಸ್ವಲ್ಪ ಲೈಟ್ ಗ್ರೇ ಕಲರ್ ಮಾಡಿದ್ದಾರೆ, ಇಲ್ಲಿ ಸ್ವಲ್ಪ ಡಾರ್ಕ್ ಗ್ರೇ ಕಲರ್ ಮಾಡಿದ್ದಾರೆ. ಅದೇ ತರ ದಿಸ್ ಇಸ್ ದ ಬಾಟಮ್ ಪಾರ್ಟ್. ಇದಕ್ಕೆ ಅಪೋಸಿಟ್ ಇರೋದು ಇದು ಅಂತ ಅನ್ಕೊಂಡ್ರೆ, ಇದಕ್ಕೆ ಅಪೋಸಿಟ್ ಇದು ಅಂತ ಅನ್ಕೊಂಡ್ರೆ, ಕ್ಯೂಬ್ಗೆ ಟೋಟಲ್ ಎಷ್ಟು ಫೇಸಸ್ ಇರ್ತವೆ? 6 ಫೇಸಸ್ ಇರ್ತವೆ. ಕರೆಕ್ಟಾ? ವಾಟ್ ದೇ ಆರ್ ಟೆಲ್ಲಿಂಗ್? ದ ಫಸ್ಟ್ ಫಿಗರ್ ಇಸ್ ಫ್ರಂಟ್ ಟಾಪ್ ವ್ಯೂ ಆಫ್ ದ ಕ್ಯೂಬ್. ಫ್ರಂಟ್ ಟಾಪ್ ತಗೊಂಡ ನಿಮ್ಗೆ ಏನ್ ಸಿಗುತ್ತೆ? ಮುಂದೆ ಇರೋ 2 ಸೈಡ್ಸ್, ಅಡ್ಜಸೆಂಟ್ ಸೈಡ್ಸ್, ಮೇಲೆ ಒಂದು. ಬ್ಯಾಕ್ ಏನಿರುತ್ತೆ? ಇದ್ರ ಅಪೋಸಿಟ್ ಇರೋದು, ಇದ್ರ ಅಪೋಸಿಟ್ ಇರೋದು, ಆಮೇಲೆ ಇದ್ರ ಕೆಳಗಡೆ ಇರೋದು. ಸೊ ದಿಸ್ ಇಸ್ ದ ಬ್ಯಾಕ್ ಬಾಟಮ್ ವ್ಯೂ ಆಫ್ ದ ಕ್ಯೂಬ್. ಓಕೆ, ಏನು ಕ್ಯೂಬ್ ಅಂದ್ರೆ? ಅ ಕ್ಯೂಬ್ ಇಸ್ ಅ 3-dimensional figure which has equal length, width and height. ಇಷ್ಟಂತೂ ನಮ್ಗೆ ಗೊತ್ತು. ಹೌದಾ? ಸೊ ಬೇಸಿಕ್ ಇನ್ಫಾರ್ಮೇಶನ್ ಅಬೌಟ್ ಕ್ಯೂಬ್. ಘನಾಕೃತಿಗೆ ಸಂಬಂಧಿಸಿದ ಮೂಲಾಂಶಗಳು ಏನ್ ಹೇಳ್ತಾರೆ ಇದ್ರಲ್ಲಿ? ನಮಗ್ ಗೊತ್ತು, ಎಲ್ಲ ಲೆಂತ್, ವಿಡ್ತ್, ಹೈಟ್ ಸೇಮ್ ಇರುತ್ತೆ. ಕರೆಕ್ಟ್ ಅಲ್ವಾ? ಸೊ ಹೌ ಮೆನಿ ಫೇಸಸ್ ಇಟ್ ಹ್ಯಾಸ್? 6 ಫೇಸಸ್. 6 ಫೇಸಸ್ ವಿಲ್ ಬಿ ಈಕ್ವಲ್. 6 ಸರ್ವಸಮ ಮುಖಗಳಿರುತ್ತವೆ.
ಹೌದಾ? ನೆಕ್ಸ್ಟ್ 8 ವರ್ಟೈಸಸ್ ವಿಲ್ ಬಿ ದೇರ್. ಹೌದಾ? ಸೊ ಇಲ್ಲಿ 1 2 3 4, ಅದೇ ತರ ಕೆಳಗಡೆ 4. 4 + 4 is 8. It has 8 vertices. ಓಕೆ, ನೆಕ್ಸ್ಟ್ 12 ಎಡ್ಜಸ್ ಅಥವಾ ಸೈಡ್ಸ್, 12 ಅಂಚುಗಳಿರುತ್ತವೆ. ಕರೆಕ್ಟಾ? ಸೊ ಇದು 1 2 3 4, ಅದೇ ತರ ಅಪೋಸಿಟ್ 4 8 ಆಯ್ತಾ? ಓಕೆ, 8, ಇಲ್ಲೊಂದು 9 10, ಅದೇ ತರ ಈ ಕಡೆ 11, ಕೆಳಗಡೆ 12. ಸರಿನಾ? ಸೊ ಹೌ ಮೆನಿ ಎಡ್ಜಸ್ ಇಟ್ ವಿಲ್ ಹ್ಯಾವ್? 12 ಎಡ್ಜಸ್ ಇಟ್ ವಿಲ್ ಹ್ಯಾವ್. ಓಕೆ, ಸರಿ. ಈಗ ನೀವು ರೂಬಿಕ್ ಕ್ಯೂಬ್ ಅನ್ನ ನೋಡಿದಾಗ ಅಲ್ಲಿ ಏನಿರುತ್ತೆ, ಪ್ರತಿಯೊಂದು ಫೇಸ್ ನ ಒಂದೊಂದು ಕಲರ್ ಮಾಡಿರ್ತಾರೆ. ನೀವು ಅದನ್ನ ಟಾಸ್ಕ್ ಏನ್, ನಿಮ್ಗೆ ಪ್ರತಿಯೊಂದು ಒಂದ್ ಫೇಸ್ ಗೆ ಒಂದೇ ಕಲರ್ ಬರಬೇಕು. ದಟ್ ಈಸ್ ಯೋರ್ ಟಾಸ್ಕ್. ಕರೆಕ್ಟ್? ಸೊ ನಿಮಗೆ ಬೇಸಿಕ್ ಐಡಿಯಾ ಗೊತ್ತು, ಒಂದೊಂದು ಸರ್ಫೇಸ್ ಅನ್ನ ಒಂದೊಂದು ಕಲರ್ ಮಾಡಿರ್ತಾರೆ. ಓಕೆ, ಬಟ್ ವಿ ಆರ್ ನಾಟ್ ಗೋಯಿಂಗ್ ಟು ಡೂ ದಾಟ್. ಅರೇಂಜ್ ಮಾಡೋದ್ ಕೆಲಸ ನಮ್ದಲ್ಲ. ಏನ್ ಹೇಳ್ತಾರೆ ಇಲ್ಲಿ, ವಾಟ್ ವಿ ಹ್ಯಾವ್ ಟು ಡೂ ಎಕ್ಸಾಕ್ಟ್ಲಿ ಹಿಯರ್ ಇಸ್, ಓಕೆ, suppose I am giving you certain diagrams here. First 2 diagrams, ಇದು 3x3 ಇದೆ, ಇದು 4x4 ಇದೆ, ಇದು 5x5 ಇದೆ. ನಾವ್ ಏನ್ ಮಾಡ್ಬೇಕು? ಓಕೆನಾ? ನಾ ಸಪೋಸ್ ನಾನು ಫಸ್ಟ್ ಇಲ್ಲಿ ತಗೊಂತೀನಿ 3x3 ಕ್ಯೂಬ್ ತಗೋತೀನಿ. ಸರಿನಾ? ಓಕೆ, ಈಗ ಎಷ್ಟು ಫೇಸಸ್ ಇರುತ್ತೆ ಇದಕ್ಕೆ? 6 ಫೇಸಸ್ ಇರುತ್ತೆ. ಯಾವುದೇ ಕ್ಯೂಬ್ ಇರ್ಲಿ 6 ಫೇಸ್ ಇರುತ್ತೆ. ಕಂಪ್ಲೀಟ್ ಇದನ್ನ ಕಲರ್ ಮಾಡೋಣ. ಓಕೆ, ಕಲರ್ ಮಾಡಿದಾಗ ನೀವು ಏನ್ ಕಲರ್ ಮಾಡ್ತೀರಾ? ಮೇಲ್ಮೈ ಕಲರ್ ಮಾಡ್ತೀರಾ. ಕರೆಕ್ಟಾ? ಸರ್ಫೇಸ್ ಅನ್ನ ಕಲರ್ ಮಾಡ್ತಾ ಹೋಗ್ತೀರಾ. ಎಸ್, ನಾವು ಕಲರ್ ಮಾಡಿದ್ವಿ. ಈಗ ಕಣ್ ಮುಂದೆ ಏನೇನ್ ಕಾಣಿಸುತ್ತೆ? ಓಕೆ, ಸೊ ಇಫ್ ಐ ಸ್ಟಾರ್ಟ್ ವಿತ್ ದಿಸ್ ಕ್ಯೂಬ್, ಈ ಕ್ಯೂಬ್ ಕಾಣ್ತಾ ಇದೆಯಲ್ಲ ನಿಮ್ಗೆ? ಈ ಕ್ಯೂಬ್ ಅಲ್ಲಿ ನಮ್ಗೆ ಎಷ್ಟು ಮುಖಗಳು ಕಾಣುತ್ತೆ? 3 ಮುಖ ಕಾಣೋದು. ಹೌದಾ? ನೀವು ಯಾವ್ದು ಕ್ಯೂಬ್ ಆದ್ರೂ ತಗೊಳ್ಳಿ, ಕಾರ್ನರ್ ಇರೋದು ಎಷ್ಟು ಮುಖ ಕಾಣಿಸುತ್ತೆ? 3 ಮುಖ ಮಾತ್ರ ಕಾಣಿಸುತ್ತೆ. ಯಾಕೆ? ಬಾಕಿ ಇರೋದು ಇದ್ರ ಅಪೋಸಿಟ್ ಇರೋದು ಇಲ್ಲಿ ಒಳಗಡೆ ಇರುತ್ತೆ, ಇದ್ರ ಅಪೋಸಿಟ್ ಇರೋದು ಇಲ್ಲಿ ಒಳಗಡೆ ಇರುತ್ತೆ, ಮೇಲ್ಗಡೆದ ಅಪೋಸಿಟ್ ಕೆಳಗಡೆ ಇಲ್ಲಿ ಇರುತ್ತೆ. ಹೌದಾ? ಸೊ ಇದು ನಮ್ಗೆ ಯಾವತ್ತು ಕಾಣಿಸಲ್ಲ. ಕಾಣಿಸಲ್ಲ ಅಂದ್ರೆ ಅದ್ರ ಅರ್ಥ ಏನು? ಅಲ್ಲಿ ನಮ್ಗೆ ಕಲರ್ ಮಾಡಕ್ ಬರುತ್ತಾ? ಇಲ್ಲ, ಅದು ಒಂದಕ್ಕೊಂದು ಅಟ್ಯಾಚ್ ಇದೆ. ಸೊ ಬಾಕಿ 3 ನಮ್ಗೆ ಕಲರ್ ಮಾಡಕ್ ಬರಲ್ಲ. ಸರಿನಾ? ಅದೇ ತರ ಈ 3 ಫೇಸ್ ಕಾಣಿಸೋ ತರ ಎಷ್ಟು ಕ್ಯೂಬ್ ಇರುತ್ತೆ ನೋಡಿ. ಇಲ್ಲೊಂದಿರುತ್ತೆ. ಹೌದಾ? ಈ ಕಡೆ ಒಂದಿರುತ್ತೆ. ಈ ತರ ಇದ್ರ ಪಕ್ಕದಲ್ಲಿ ಈ ಫೇಸು ಕಾಣಿಸುತ್ತೆ. ಸೊ ಇಲ್ಲಿ 3 ಫೇಸ್ ಕಾಣಿಸುತ್ತೆ. ಇಲ್ಲೂ ಕೂಡ 3 ಫೇಸ್ ಕಾಣಿಸುತ್ತೆ. ಅದೇ ತರ ಅಪೋಸಿಟ್ ಇಲ್ಲಿ ಒಂದು, ಇಲ್ಲಿ ಒಂದು, ಇದ್ರ ಕೆಳಗಡೆ ಈ ಕಡೆ ಒಂದು ಕಾಣಿಸುತ್ತೆ. ಕರೆಕ್ಟಾ? ಸೊ ನಾನು ಕಲರ್ ಮಾಡಿದಾಗ 3 ಫೇಸ್ ಕಲರ್ ಆಗಿರೋ ಚಿಕ್ಕ ಕ್ಯೂಬ್ಗಳು ಎಷ್ಟಿರ್ತವೆ? 8. ಕರೆಕ್ಟಾ? ಈ ಕಡೆ 4, ಈ ಕಡೆ 4. ಎಸ್, ಸೊ ಅಂಡರ್ಸ್ಟ್ಯಾಂಡ್ ಮೈ ವರ್ಡ್. ಕಲರ್ ಮಾಡಿದಾಗ 3 ಫೇಸ್ ಕಲರ್ ಆಗಿರೋ ಚಿಕ್ಕ ಕ್ಯೂಬ್ಗಳು ಎಷ್ಟು? ಹೌದಾ? ಇಲ್ಲಿ 3 ಫೇಸ್ಗಳು ಕಲರ್ ಆಗ್ತಾ ಇದಾವೆ. ನೆಕ್ಸ್ಟ್, ಓಕೆ, ನಾನು ನೆಕ್ಸ್ಟ್ ಈಗ ಸಪೋಸ್ ಈ ಕ್ಯೂಬ್ ಅನ್ನ ತಗೊಂಡ್ರೆ, ನಾನು ರೆಡ್ ಕಲರ್ ಅಲ್ಲಿ ಬರಿತಾ ಇದ್ದೀನಿ, ಕಾಣ್ತಾ ಇದೆಯಾ? ಓಕೆ, ಸೊ ಈ ಕ್ಯೂಬ್ಗೆ ನಮ್ಗೆ ಎಷ್ಟು ಫೇಸ್ ಮಾತ್ರ ಕಾಣಿಸುತ್ತೆ? 2 ಫೇಸ್ ಮಾತ್ರ ಕಾಣಿಸುತ್ತೆ. ಬಾಕಿ ಇರೋದು ಎಲ್ಲ ಒಳಗಡೆ ಅಟ್ಯಾಚ್ ಇರುತ್ತೆ. ಹೌದಾ? ಸೊ ನಾನು ಕಲರ್ ಮಾಡಿದಾಗ ಈ ಚಿಕ್ಕ ಕ್ಯೂಬ್ಗೆ ಎಷ್ಟು ಮುಖಗಳ ಕಲರ್ ಆಗುತ್ತೆ? 2 ಮುಖ ಕಲರ್ ಆಗುತ್ತೆ. ಬಾಕಿ ಎಲ್ಲ ಒಳಗಡೆ ಇದಾವೆ, ಅದು ಕಲರ್ ಆಗಲ್ಲ. ಕರೆಕ್ಟ್ ಅಲ್ವಾ? ಅದು ಹಂಗೆ ಉಳ್ಕೊಳ್ಳುತ್ತೆ. ಈ ತರ ಎಷ್ಟು ಸಿಗುತ್ತೆ ನಮ್ಗೆ ನೋಡಿ? 2 ಇರೋದು ಇಲ್ಲೊಂದ್ ಇರುತ್ತೆ, ಇದೊಂದಿರುತ್ತೆ, ಇದಕ್ಕೂ 2 ಕಾಣಿಸುತ್ತೆ. ಕರೆಕ್ಟ್ ಅಲ್ವಾ? ಯಾಕೆ? ಇಲ್ಲಿ ನೋಡಿ, ಈ ಕ್ಯೂಬ್ ಇಲ್ಲಿ 2 ಫೇಸ್ ಕಾಣ್ತಾ ಇದೆಯಲ್ಲ, ಅದೇ ತರ ಆ ಕಡೆನೂ ಒಂದಿರುತ್ತೆ. ಸೊ ಇಲ್ಲಿ 4 ಆಯ್ತು. ಅದೇ ತರ ಅಪೋಸಿಟ್ ಎಷ್ಟಿರುತ್ತೆ? 4. ಈ ಕಡೆ 4, ಈ ಕಡೆ 4. ಈಗ ಈ ಫೇಸ್ ಬಂದ್ರೆ ಇಲ್ಲೊಂದಿದೆ, ಇದೊಂದಿದೆ. ಅದೇ ತರ ಆ ಕಡೆ ಈ ಕಡೆ ಒಂದು, ಈ ಕಡೆ ಒಂದು 2 ಆಗುತ್ತೆ. ಸೊ ಇದು 4, ಇದು 4, ಈ ಕಡೆ 2, ಈ ಕಡೆ 2. ಕರೆಕ್ಟಾ? ಸೊ ಟೋಟಲ್ ಎಷ್ಟಾಯ್ತು? 12. ಓಕೆ, ಎಸ್. ಸೊ ಫಸ್ಟ್ ಇದು ಟೋಟಲ್ ಎಷ್ಟಾಯ್ತು? 12 ಆಯ್ತು. ನಾವೇನೇನ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಇವಾಗ? 3 ಫೇಸಸ್ ಕಾಣಿಸೋದು ಎಷ್ಟಿರುತ್ತೆ? 8 ಫೇಸಸ್ ಇರುತ್ತೆ. ಅದೇ ತರ 2 ಫೇಸಸ್ ಕಾಣಿಸೋದು ಎಷ್ಟಿರುತ್ತೆ? 12 ಫೇಸಸ್ ಇರುತ್ತೆ. ಓಕೆನಾ? ಈಗ ನೋಡಿ, ನೆಕ್ಸ್ಟ್ ಇದಾಯ್ತು, ಇದಾಯ್ತು, ಇದಾಯ್ತು. ಇಲ್ಲಿ ಮಧ್ಯದಲ್ಲಿ ಒಂದು ಬ್ಲೂ ಕಲರ್ ಕಾಣ್ತಾ ಇದೆಯಾ? ಓಕೆ, ಸೊ ಇದು 2 ಫೇಸು, ಇದು 3 ಫೇಸು. ದಿಸ್ ಇಸ್ 2, ದಿಸ್ ಇಸ್ 3, 2. ಆ ಬ್ಲೂ ಕಲರ್ ಏನ್ ಕಾಣ್ತಾ ಇದೆ? ಎಕ್ಸಾಕ್ಟ್ ಮಿಡಲ್ ಇರೋದು. ನಮಗ್ ಒಂದೇ ಫೇಸ್ ಕಾಣಿಸುತ್ತೆ ರೂಬಿಕ್ ಕ್ಯೂಬ್ ಅಲ್ಲಿ. ಹೌದಾ? ಅದು ಒಂದೇ ಆಗುತ್ತೆ. ಬಾಕಿ ಎಲ್ಲ 5 ಫೇಸಸ್ ಒಳಗಡೆ ಇರುತ್ತೆ, ಅದು ಪೇಂಟ್ ಆಗಲ್ಲ. ಕರೆಕ್ಟ್ ಅಲ್ವಾ? ಸೊ ಇವಾಗ ಎಕ್ಸಾಕ್ಟ್ ಮಧ್ಯದಲ್ಲಿ ಎಷ್ಟಿದೆ? ಇದಕ್ 1 ಇದೆ,
ಒಂದು ಫೇಸಿಗೆ ಒಂದಾದ್ರೆ 6 ಫೇಸಿಗೆ ಎಷ್ಟಿರುತ್ತೆ? 6 ಇರುತ್ತೆ. ಕರೆಕ್ಟ್ ಅಲ್ವಾ? ಓಕೆ, ಸೊ ದಿಸ್ ಇಸ್ ಹೌ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್. ಈಗ ನೆಕ್ಸ್ಟ್, ಓಕೆ, ಸೊ ಇದೇನು ಒಂದೇ ಫೇಸ್ ಇರೋದು ಎಷ್ಟಿದೆ? ಒಂದೇ ಫೇಸ್ ಇರೋದು 6 ಇದಾವೆ. ಕರೆಕ್ಟಾ? ಈಗ ಇಷ್ಟೇ ಆಯ್ತಾ? ಎಲ್ಲ ಕ್ಯೂಬ್, ಈಗ ಟೋಟಲ್ ಇದ್ರಲ್ಲಿ ಎಷ್ಟು ಕ್ಯೂಬ್ ಇರ್ಬೇಕಪ್ಪ? 27 ಇರ್ಬೇಕು. ನಮ್ಗೆ ಗೊತ್ತು 3 ಕ್ಯೂಬ್, ಹೌದಾ? ಸೊ ಇವಾಗ ಇದು ಎಷ್ಟು ಆಗ್ತಾ ಇದೆ? 11 ಆಗ್ತಾ ಇದೆ. ಸಾರಿ, ಇದಲ್ಲ, ನಾನು ಎಲ್ಲಿ ಬರ್ದೆ? ಐ ರೋಟ್ ರಾಂಗ್. 8 ಫೇಸಸ್, 12 ಫೇಸಸ್, ಓಕೆ, 21 ಆಯ್ತಿದು. ಕರೆಕ್ಟಾ? ಇನ್ನು 6 ಬರ್ಬೇಕಲ್ಲ? ಡಿಡ್ ಐ ಮಿಸ್ ಎನಿ ನಂಬರ್ ಹಿಯರ್? ಸೊ ದಿಸ್ ವಾಸ್ 8, 3 ಫೇಸಸ್ ಇರೋದು, 2 ಫೇಸಸ್ ಇರೋದು 1 2 3 4, ಈ ಕಡೆ 4, ಆ ಕಡೆ 4, 5 6 7 8. ಸೊ ದಿಸ್ ಇಸ್ ಆಲ್ಸೋ 8. ಸಾರಿ, 12. ಕರೆಕ್ಟಾ? ನೆಕ್ಸ್ಟ್ ಒಂದೇ ಫೇಸ್ ಇರೋದು 6 ಆಯ್ತು, 26 ಆಯ್ತು. ಕರೆಕ್ಟಾ? ಎಸ್, ಓಕೆ. ಈಗ ನೋಡಿ, ಟೋಟಲ್ 27 ಇರ್ಬೇಕಲ್ಲ, ಆದ್ರೆ ನಮ್ದು ಎಷ್ಟು ಬರ್ತಾ ಇದೆ? 26 ಬರ್ತಾ ಇದೆ. ಏನಾಯ್ತು? ಈಗ ನೋಡಿ, ಇದೇನ್ ಮೇಲ್ಮೈ ಬ್ಲೂ ಇದೆ, ಇದ್ರ ಕೆಳಗಡೆ ಒಂದಿರುತ್ತಲ್ಲ, ಸೊ ಈ ಕಡೆ ಫೇಸ್ ಇದೆ, ಈ ಕಡೆ ಫೇಸ್ ತಗೊಂಡ್ರಿ, ಮೇಲೆ ಫೇಸ್ ತಗೊಂಡ್ರಿ, ಆದ್ರೆ ಮಧ್ಯದಲ್ಲಿ ಏನು ಆ ಕ್ಯೂಬ್ ಕಾಣದೇ ಇಲ್ಲ. ಈ ಎಕ್ಸಾಕ್ಟ್ ಇದ್ರ ಕೆಳಗಡೆ ಒಂದಿರುತ್ತೆ, ಅಂಡ್ ದಟ್ ಈಸ್ ಕಂಪ್ಲೀಟ್ಲಿ ನಾಟ್ ಪೇಂಟೆಡ್. ಕರೆಕ್ಟ್? ಸೊ ಅದಕ್ಕೆ ಎಷ್ಟು ಫೇಸಸ್ ಪೇಂಟ್ ಇರ್ತವೆ? 0 ಫೇಸಸ್, ದಟ್ ಈಸ್ 1. ಓಕೆ, ಸೊ ಟೋಟಲ್ ಎಷ್ಟಾಯ್ತಿದು? 27. ಸೊ ಅವರ್ ಟಾಸ್ಕ್ ಇಸ್, ಕೊಟ್ಟಿರೋ ಕ್ಯೂಬ್ಗೆ ಕಲರ್ ಮಾಡಿದಾಗ ಅವರು ಕ್ವೆಶನ್ ಕೇಳ್ತಾರೆ, ಎಷ್ಟು ಫೇಸಸ್, ಏನೋ ಒಂದು ರೆಡ್ ಕಲರ್ ಮಾಡಿದ್ದಾರೆ, ಅಥವಾ ರೆಡ್ ಕಲರ್ ಮಾಡಿರೋ 2 ಫೇಸಸ್ ಎಷ್ಟು, 3 ಫೇಸಸ್ ಎಷ್ಟು, ಈ ತರ ಕ್ವೆಶನ್ ಕೇಳ್ತಾರೆ. ಯು ವಿಲ್ ಅಂಡರ್ಸ್ಟ್ಯಾಂಡ್ ಇನ್ ದಟ್ ಕ್ವೆಶನ್ ಓನ್ಲಿ. ಓಕೆ, ನೆಕ್ಸ್ಟ್ ನಾನು ಇಲ್ಲಿ ಒಂದು 4x4 ತಗೊಂಡಿದ್ದೀನಿ. ನೋಡಿ, 4x4 ಅಲ್ಲಿ ನಾನು ಎಕ್ಸಾಕ್ಟ್ ಕಲರ್ ಕೂಡ ಹೈಲೈಟ್ ಮಾಡಿ ಹಾಕಿದ್ದೀನಿ. ಇಲ್ಲಿ ರೆಡ್ ಕಲರ್ ಏನ್ ಹೇಳುತ್ತೆ? 3 ಫೇಸಸ್. ಈಗ ನೀವು ಇದನ್ನ ಕಂಪ್ಲೀಟ್ ಕಲರ್ ಮಾಡಿದೀರಾ ಅನ್ಕೊಳ್ಳಿ, ಯಾವ್ದೋ ಒಂದು ಕಲರ್. ಓಕೆ, ನಾನು ಹೈಲೈಟ್ ಮಾಡೋದಕ್ಕೆ 3 ಡಿಫ್ರೆಂಟ್ ಕಲರ್ ತಗೊಂಡಿದ್ದೀನಿ. ಸೊ 3 ಫೇಸಸ್ ಎಷ್ಟು ಇರುತ್ತೆ ಕಲರ್ ಕ್ಯೂಬ್ ಅಲ್ಲಿ? 3 ಫೇಸ್ ಯಾವಾಗ ಎಷ್ಟು ಕ್ಯೂಬ್ಸ್ ಪೇಂಟ್ ಆಗ್ತವೆ? ಇದು ಒಂದು, ಇದು ಒಂದು, ಇದು ಒಂದು. ಓಕೆ, ಅದೇ ತರ ಅಪೋಸಿಟ್ ಈ ಕಡೆ 8 ಆಗ್ತವೆ. ಆಮೇಲೆ ಒಂದ್ ನೆನ್ಪಿಟ್ಕೊಳ್ಳಿ, ಯಾವ್ದೇ ಕ್ಯೂಬ್ ಇರ್ಲಿ, 3x3, 4x4, 5x5, ಯಾವಾಗ್ಲೂ ನಿಮ್ಗೆ 3 ಫೇಸಸ್ 8 ಸಿಗೋದು. ಯಾಕೆ? ಎಷ್ಟು ಕಾರ್ನರ್ ಇರ್ತವೆ? ಮೇಲೆ 4 ಕಾರ್ನರ್, ಕೆಳಗಡೆ 4 ಕಾರ್ನರ್. ಕರೆಕ್ಟಾ? ಸೊ 3 ಫೇಸಸ್, ಯು ವಿಲ್ ಆಲ್ವೇಸ್ ಗೆಟ್ 8 ಓನ್ಲಿ. ನೆಕ್ಸ್ಟ್, 2 ಫೇಸಸ್ ಪೇಂಟೆಡ್. ಓಕೆ, ಸೊ ಈ ಬ್ಲೂ ಕಲರ್ ಕಾಣ್ತಾ ಇದೆಯಾ? ಇಲ್ಲಿ ನೋಡಿ, ಬ್ಲೂ ಕಲರ್, ಹೌದಾ? ಸೊ ಇಲ್ಲಿ ಎಷ್ಟಿರುತ್ತೆ? 2 ಫೇಸ್ ಇದೆ. ಸೊ ಇಲ್ಲಿ 2, ಇಲ್ಲೆರಡು. ಕರೆಕ್ಟಾ? ಯಾಕೆ? ಇಲ್ಲಿ ಕೆಳಗಡೆ ಒಂದಿರುತ್ತಲ್ಲ ಈ ತರ. ಓಕೆ, ಸೊ ನೆಕ್ಸ್ಟ್ ಇದು, ಸೊ ಈ ಕಡೆ 8 ಇದೆ, ಈ ಕಡೆ 8 ಇದ್ರೆ ಆ ಕಡೆ ಎಷ್ಟಿರುತ್ತೆ? 8 ಇರುತ್ತೆ. ಅದೇ ತರ ಇಲ್ಲಿ ಎಷ್ಟಿದೆ? 4 ಇದೆ, ಈ ಕಡೆ ಎಷ್ಟಿರುತ್ತೆ? ಮತ್ತೆ 4 ಇರುತ್ತೆ. ಕರೆಕ್ಟಾ? ಸೊ ಇದು ಎಷ್ಟಾಯ್ತು? 24 ಆಯ್ತು. ಹೌದಾ? ಅದು 8 ಆಯ್ತು, ಇದು 24 ಆಯ್ತು. ನೆಕ್ಸ್ಟ್, ಸಿಂಗಲ್ ಫೇಸ್ ಎಲ್ಲಿರುತ್ತೆ? ಎಕ್ಸಾಕ್ಟ್ ಮಧ್ಯದಲ್ಲಿರುತ್ತೆ. ಹೌದಾ? ಎಕ್ಸಾಕ್ಟ್ ಮಧ್ಯದಲ್ಲಿರೋದು ಸಿಂಗಲ್ ಫೇಸ್ ಇರುತ್ತೆ. ಎಕ್ಸಾಕ್ಟ್ ಮಧ್ಯದಲ್ಲಿ ಎಷ್ಟಿದಾವೆ? ಇಲ್ಲಿ 4x4 ಇದ್ದಾಗ 4 ಇದಾವೆ. ಕರೆಕ್ಟಾ? ಸೊ 4 ಒಂದು ಫೇಸ್ಗಾದ್ರೆ 6 ಫೇಸ್ಗೆ ಎಷ್ಟಾಯ್ತು? 4 into 6, ದಟ್ ಈಸ್ 24. ಇದೇನಾಯ್ತು? 3 ಫೇಸಸ್, 2 ಫೇಸಸ್, 1 ಫೇಸ್. ಈಗ 0 ಫೇಸ್ ಅಂದ್ರೆ ಯಾವ್ದು ಪೇಂಟ್ ಆಗದೆ ಇರೋದು ಯಾವಾಗ ಆಗುತ್ತೆ? ಈ ಮೇಲ್ಗಡೆದ್ದು ನೀವು 6 ಫೇಸ್ ಅನ್ನ ತೆಗ್ದಾಗ. ಹೌದಾ? ಇದೇನಿದೆ, ಒಂದ್ ನಿಮಿಷ, ಇದನ್ನ ಜಸ್ಟ್ ನಾನು ತೆಗೆದ್ಬಿಡ್ತೀನಿ. ಓಕೆ, ಸೊ ಇದೇನಿದೆ ಮಧ್ಯದಲ್ಲಿ, ನೀವು ಇದನ್ನು ತೆಗೆದ್ರಿ, ಇದನ್ನು, ಇದು ಎಲ್ಲ ಈ ತರ ತೆಗ್ದಾಗ, ಎಲ್ಲಾ ಕಡೆ ತೆಗ್ದಾಗ, ಇಲ್ಲಿ ಏನ್ ಮಧ್ಯದಲ್ಲಿ 4 ಇದೆ, ಅದ್ರ ಕೆಳಗಡೆ 4 ಇರುತ್ತೆ. ಕರೆಕ್ಟಾ? ಎಷ್ಟು ಲೇಯರ್ ಇದೆ? 4 ಲೇಯರ್ ಇದೆ. ಹೌದಾ? 4 ಲೇಯರ್ ಅಲ್ಲಿ ನೀವು ಎಲ್ಲಾ ಕಡೆ ಫೇಸ್ ತೆಗೆದಾಗ ಇದ್ರ ಕೆಳಗಡೆ 4, ಆಮೇಲೆ ಅದ್ರ ಕೆಳಗಡೆ 4 ಉಳ್ಕೊಂಡಿರುತ್ತೆ. ಕರೆಕ್ಟ್ ಅಲ್ವಾ? ಸೊ 4 + 4 ಎಷ್ಟಾಯ್ತು? 8 ಆಯ್ತು. ಸೊ ದಿಸ್ ಮಚ್ ಶುಡ್ ಗಿವ್ ಯು. ಈಗ 4 ಅಂದ್ರೆ 4 ಕ್ಯೂಬ್ ದಷ್ಟು ಕ್ಯೂಬ್ಸ್ ಇರ್ತಾವೆ. ಹೌದಾ? 64 ಸಿಗುತ್ತಾ?
This is 64. Correct? So how many faces are 3 faces painted? 8. 2 faces painted ಎಷ್ಟಿರುತ್ತೆ? 24. 1 face 24. ಕರೆಕ್ಟ್? ಆಮೇಲೆ ಒಟ್ಟು ಒಂಚೂರು ಏನು ಪೇಂಟ್ ಆಗದೆ ಇರೋದು 8. ಯಾವ್ದದು? ಇದ್ರ ಕೆಳಗಡೆ ಇರುತ್ತಲ್ಲ, ಇದ್ರ ಕೆಳಗಡೆ ಒಂದ್ ಲೇಯರ್ ಇರುತ್ತೆ, ಅದ್ರ ಕೆಳಗಡೆ ಒಂದ್ ಲೇಯರ್ ಇರುತ್ತೆ, ಲಾಸ್ಟ್ ಲೇಯರ್ ಕೂಡ ಕಾಣಿಸುತ್ತೆ, ಮೇಲೆ ಲೇಯರು ಕಾಣಿಸುತ್ತೆ, ಮಧ್ಯದಲ್ಲಿ 2 ಲೇಯರ್ ಕಾಣಿಸಲ್ಲ. ಓಕೆ, ಸೊ ಸಿಮಿಲರ್ಲಿ ದಿಸ್ ಇಸ್ ಫಾರ್ 5 x 5. ಇದಕ್ಕೂ 3 ಫೇಸಸ್ ಎಷ್ಟಿರುತ್ತೆ? 8 ಇರುತ್ತೆ. ಓಕೆ, 2 ಫೇಸಸ್ ಯಾವುದು? ಇದು. ದಿಸ್ ಇಸ್ 2 ಫೇಸಸ್. ಕರೆಕ್ಟ್? ಸೊ ಇಲ್ಲೂ ಕೂಡ 2 ಫೇಸ್, ದಿಸ್ ಇಸ್ 2 ಫೇಸ್. Okay, so like this we have to go on counting. Okay, so I hope this is clear to everyone. ಹೇಗೆ ಕೌಂಟ್ ಮಾಡಬೇಕು ಅಂತ ಕ್ವೆಶನ್ ನಲ್ಲಿ ಮಾಡ್ತಾ ಹೋದಾಗ ನಮ್ಗೆ ಅರ್ಥ ಆಗುತ್ತೆ. Now anyhow ನಾನು ಒಂದು ಫಾರ್ಮುಲಾ ಕೊಡ್ತೀನಿ, ಇದಕ್ಕೆ ಒಂದು ಫಾರ್ಮುಲಾನು ಇದೆ, ಬಟ್ ವೆನ್ ದಿಸ್ ಇಸ್ ಫಾರ್ ಜನರಲ್ ಕಲರ್. ಓಕೆ, ಕಂಪ್ಲೀಟ್ ಏನೋ ಒಂದು ಕಲರ್ ಮಾಡಿ ಕ್ವೆಶನ್ ಕೇಳಿದಾಗ ಫಾರ್ಮುಲಾ ಇದೆ, ಫಾರ್ಮುಲಾ ನೆನಪಿಲ್ಲ ಅಂದ್ರೆ ಕೌಂಟ್ ಮಾಡ್ಕೊಳ್ಳಿ. ಓಕೆ, ಸೊ ಈಗ ಒಂದೇನೋ ಎನ್ ಸೈಡೆಡ್ ಕ್ಯೂಬ್ ಇದ್ರೆ ಟೋಟಲ್ ಕ್ಯೂಬ್ಸ್, ಚಿಕ್ಕ ಕ್ಯೂಬ್ಸ್ ಎಷ್ಟಿರ್ತವೆ? n ಕ್ಯೂಬ್. ಓಕೆ, 3 ಫೇಸ್ ಪೇಂಟೆಡ್ ಗೆ ಫಾರ್ಮುಲಾ ಇಸ್, ಓಕೆ ಸಾರಿ, 3 ಫೇಸ್ ಯಾವಾಗ್ಲೂ ಎಷ್ಟಿರುತ್ತೆ? 8 ಇರುತ್ತೆ. ಕರೆಕ್ಟಾ? 3 ಫೇಸ್ ಯಾವಾಗ್ಲೂ 8 ಇರುತ್ತೆ. ಯಾಕೆ? ಕಾರ್ನರ್ ಮೇಲೆ 4, ಕೆಳಗಡೆ 4. 2 ಫೇಸಸ್ಗೆ ದ ಫಾರ್ಮುಲಾ ಇಸ್ 12 into n-2. n ಅಂದ್ರೆ ಏನು? 3 x 3 ಇದ್ರೆ n is 3. 4 x 4 ಇದ್ರೆ n is 4. ಇದಕ್ಕೆ n is 5. ಓಕೆ, 1 ಫೇಸಸ್ ಎಷ್ಟಿರುತ್ತೆ ಪೇಂಟೆಡ್? 6 into n-2 ಸ್ಕ್ವೇರ್. 0 ಫೇಸಸ್ ಎಷ್ಟಿರುತ್ತಂದ್ರೆ n-2 ಕ್ಯೂಬ್. ಓಕೆ, ನೀವು ಈ ಫಾರ್ಮುಲಾ ಬರೆದಿಟ್ಕೊಳ್ಳಿ. ಫಾರ್ಮುಲಾ ಮ್ಯಾಮ್ ನಮ್ಗೆ ನೆನ್ಪುಳಿಯಲ್ಲ, ತುಂಬಾ ಕ್ವೆಶನ್ಸ್ ಬರುತ್ತೆ. ಓಕೆ, ಅಥವಾ ಏನಾದ್ರೂ ಈ ಒಂದು ಬರೆಯೋದ್ರಲ್ಲಿ ತಪ್ಪಾಗಿ ಹೋದ್ರೆ ಅಂತ we can always count it. Okay, yes, so with that let us begin. ಹೇಗೆ ಕಲರ್ ಮಾಡ್ತಾರೆ ಏನು ಅಂತ ನೋಡೋಣ. ಎಸ್, ಏನ್ ಹೇಳ್ತಾರೆ? ಆನ್ಸರ್ ದ ಕ್ವೆಶನ್ಸ್ ಫ್ರಮ್ 1 to 10 by using the following figure. ಓಕೆ, ಸೊ ಏನ್ ಹೇಳ್ತಾರೆ? ಒಂದು ಕ್ಯೂಬ್ ಕೊಟ್ಟಿದ್ದಾರೆ, ಫ್ರಂಟ್ ವ್ಯೂ ಬ್ಯಾಕ್ ವ್ಯೂ ಎರಡು ಕೊಟ್ಟಿದ್ದಾರೆ. ಫ್ರಂಟ್ ವ್ಯೂ ಅಲ್ಲಿ 3 ಕಲರ್ ಮಾಡಿದ್ದಾರೆ, ರೆಡ್, ಗ್ರೀನ್, ಯೆಲ್ಲೋ. ಓಕೆ, ಅದೇ ತರ ಕೆಳಗಡೆ ಏನ್ ಮಾಡಿದ್ದಾರೆ? ಬ್ಲೂ, ಪರ್ಪಲ್, ಬ್ರೌನ್. ಓಕೆ, ಸೊ ಮೇಲೆ 3 ಫೇಸು 3 ಕಲರು, ಕೆಳಗಡೆ 3 ಫೇಸು 3 ಕಲರ್. ಇದನ್ನ ಯೂಸ್ ಮಾಡ್ಕೊಂಡು ನಾವು ನೋಡ್ಬೇಕು ಇವಾಗ ಕ್ವೆಶನ್ಸ್. ಓಕೆ, ಎಸ್, ದಿಸ್ ಇಸ್ ವಾಟ್ ವಿ ಹ್ಯಾವ್ ಸೀನ್. ಏನ್ ಕೇಳ್ತಾರೆ? ಹೌ ಮೆನಿ ಸ್ಮಾಲ್ ಕ್ಯೂಬ್ಸ್ ಆರ್ 3 ಫೇಸಸ್ ಪೇಂಟೆಡ್ ಇನ್ ದ ಗಿವನ್ ಫಿಗರ್. ಕೊಟ್ಟಿರುವ ಚಿತ್ರದಲ್ಲಿ 3 ಮುಖಗಳಿಗೆ ಬಣ್ಣ ಲೇಪಿತವಾಗಿರುವ ಚಿಕ್ಕ ಘನಗಳು ಎಷ್ಟು? ಓಕೆ, ಅವ್ರ ಏನ್ ಕೇಳ್ತಾರೆ? ಜನರಲ್ ಬಣ್ಣ ಲೇಪಿತವಾಗಿರುವುದು, ಯಾವ ಬಣ್ಣ ಅಂತ ಕೇಳ್ತಾ ಇಲ್ಲ, ಬಣ್ಣ ಲೇಪಿತವಾಗಿರುವ 3 ಮುಖಗಳು ಎಷ್ಟು? ಓಕೆ, ಸೊ ಜಸ್ಟ್ ನೌ ವಿ ಸಾ 3 ಮುಖಗಳು ಎಷ್ಟಿರುತ್ತೆ? ದಿಸ್ ಇಸ್ 3 ಫೇಸಸ್. ಕಾರ್ನರ್ ಇರೋದು ನಿಮ್ಗೆ 3 ಫೇಸ್ ಕಾಣಿಸುತ್ತೆ, ಹೌದಾ? ಸೊ ಇಲ್ಲೊಂದಿರುತ್ತೆ, ಇಲ್ಲೊಂದಿರುತ್ತೆ, ಇಲ್ಲೊಂದು, ಇಲ್ಲಿ 4 ಆದ್ರೆ ಅಪೋಸಿಟ್ 4 ಇರುತ್ತೆ. ಕರೆಕ್ಟಾ? ಸೊ ಎಷ್ಟಿರುತ್ತೆ? ಇದಕ್ಕೆ 8 ಇರುತ್ತೆ, 3 ಫೇಸ್ ಪೇಂಟೆಡ್. ಕರೆಕ್ಟ್? ಸೊ ಇದಕ್ಕೆ ಏನ್ ಆನ್ಸರ್ ಆಗ್ಬೇಕು? ಆಪ್ಷನ್ ಡಿ, ದಟ್ ಇಸ್ 8. ಓಕೆ, ನೆಕ್ಸ್ಟ್, ಹೌ ಮೆನಿ ಸ್ಮಾಲ್ ಕ್ಯೂಬ್ಸ್ ಆರ್ 2 ಫೇಸ್ ಪೇಂಟೆಡ್ ಇನ್ ದ ಗಿವನ್ ಫಿಗರ್. ಕೊಟ್ಟಿರುವ ಚಿತ್ರದಲ್ಲಿ 2 ಮುಖಕ್ಕೆ ಮಾತ್ರ ಬಣ್ಣ ಲೇಪಿತವಾಗಿರುವ ಚಿಕ್ಕ ಘನಗಳ ಸಂಖ್ಯೆ ಎಷ್ಟು? ಅಂದ್ರೆ ಯಾವ ಕಲರ್ ಅಂತ ಕೇಳ್ತಾ ಇಲ್ಲ, ಜನರಲ್ ಆಗಿ 2 ಮುಖಕ್ಕೆ ಮಾತ್ರ ಬಣ್ಣ ಲೇಪಿತವಾಗಿರುವ ಚಿಕ್ಕ ಘನಗಳು ಎಷ್ಟು? ಓಕೆ, ಸೊ ನಮ್ಗೆ ಕ್ಯೂಬ್ ಅಲ್ಲಿ 2 ಫೇಸ್ ಮಾತ್ರ ಇರೋದು, ಹೌದಾ? ಸೊ ಇದು ನಿಮ್ದು ಟೋಟಲ್ ಕ್ಯೂಬ್ ಆದ್ರೆ 2 ಫೇಸ್ ಎಲ್ಲೆಲ್ಲಿ ಕಾಣ್ತಾ ಇದೆ? ಇಲ್ಲೊಂದು ಕಾಣ್ತಾ ಇದೆ, ಇದು 2 ಫೇಸು. ಅದೇ ತರ ಕೆಳಗಡೆ ಒಂದು ಕಾಣಿಸುತ್ತೆ, ಇಲ್ಲಿ ಒಂದು ಕಾಣ್ತಾ ಇದೆ, ಅದೇ ತರ ಕೆಳಗಡೆ ಕಾಣಿಸುತ್ತೆ. ಇಲ್ಲಿ ಎಷ್ಟು? ಇಲ್ಲೊಂದು ಕಾಣ್ತಾ ಇದೆ. ಕರೆಕ್ಟಾ? ಸೊ ಈ ಫೇಸ್ಗೆ 4 ಆದ್ರೆ ಆ ಕಡೆ 4 ಆಯ್ತು. ಇಲ್ಲಿ ಎಷ್ಟು ಕಾಣ್ತಾ ಇದೆ? ಇದು 1, 2, ಈ ಕಡೆ ಮತ್ತೆ 2, ಹೌದಾ? ಸೊ ಎಷ್ಟಾಯ್ತು? 4, 4, 8, 12, ಹೌದಾ? ಸೊ 2 ಫೇಸಸ್ ಇರೋದು ಎಷ್ಟು ಕಾಣಿಸುತ್ತೆ? ಬಣ್ಣ ಲೇಪಿತವಾಗಿರೋದು 12. ಏನಾಗುತ್ತೆ ಇದಕ್ಕೆ ಆನ್ಸರ್? ಆಪ್ಷನ್ ಡಿ, ದಟ್ ಇಸ್ 12. ಓಕೆ, ನೆಕ್ಸ್ಟ್ ಥರ್ಡ್ ಕ್ವೆಶನ್ ಏನ್ ಹೇಳ್ತಾರೆ?
ಕೊಟ್ಟಿರುವ ಚಿತ್ರದಲ್ಲಿ ಒಂದು ಮುಖಕ್ಕೆ ಮಾತ್ರ ಬಣ್ಣ ಲೇಪಿತವಾಗಿರುವ ಚಿಕ್ಕ ಘನಗಳು ಎಷ್ಟು? ಸೊ ನಿಮ್ ದೊಡ್ಡ ಕ್ಯೂಬ್ ಅನ್ನ ಚಿಕ್ಕ ಚಿಕ್ಕ ಕ್ಯೂಬ್ಸ್ ಆಗಿ ಕಟ್ ಮಾಡಿದ್ದಾರೆ ಅಂದ್ರೆ ಡಿವೈಡ್ ಮಾಡಿದ್ದಾರೆ, ಅಲ್ಲೇ ಅದನ್ನ ಹೊರಗೆ ತೆಗ್ದಿಲ್ಲ, ಅಲ್ಲೇ ಇದೆ, ಡಿವೈಡ್ ಮಾಡಿದ್ದಾರೆ. ಒಂದು ಮುಖಕ್ಕೆ ಮಾತ್ರ, ಹೌದಾ? ಸೊ ಒಂದು ಮುಖ ಅಂದ್ರೆ ಅದು ಎಲ್ಲಿರುತ್ತೆ? ಎಕ್ಸಾಕ್ಟ್ ಮಿಡಲ್ ಅಲ್ಲಿ ಇರುತ್ತೆ, ಹೌದಾ? ಎಕ್ಸಾಕ್ಟ್ ಮಿಡಲ್ ಅಲ್ಲಿ ಇರೋದು ಮಾತ್ರ ಒಂದು ಫೇಸ್ ಕಾಣಿಸುತ್ತೆ. ಈ ತರ ಒಂದು ಫೇಸ್ಗೆ ಒಂದಿದ್ರೆ 6 ಫೇಸ್ಗೆ ಎಷ್ಟಿರುತ್ತೆ? 6, ಹೌದಾ? ಸೊ ಇಲ್ಲೊಂದು, ಇದೇ ತರ ಎಲ್ಲಾ ಕಡೆ ಒಂದೊಂದು ಇರುತ್ತೆ. ಎಷ್ಟಾಯ್ತು ಇದಕ್ಕೆ? ಆಪ್ಷನ್ ಶುಡ್ ಬಿ, ಆನ್ಸರ್ ಶುಡ್ ಬಿ 6, ಕರೆಕ್ಟ್? ಸೊ ಇದಕ್ಕೆ ಏನಾಗುತ್ತೆ? ಹೌ ಮೆನಿ ಸ್ಮಾಲ್ ಕ್ಯೂಬ್ಸ್ ಆರ್ ಸಿಂಗಲ್ ಫೇಸ್ ಪೇಂಟೆಡ್? ದಟ್ ಇಸ್ 6, ಆಪ್ಷನ್ ಡಿ. Okay, so I will pause here for a moment. If you have any doubts, you can ask. Yes, next. How many small cubes are zero face painted in the figure? ಕೊಟ್ಟಿರುವ ಚಿತ್ರದಲ್ಲಿ ಯಾವುದೇ ಮುಖಕ್ಕೂ ಬಣ್ಣ ಲೇಪಿಸದ ಚಿಕ್ಕ ಘನಗಳು ಎಷ್ಟು? ಮತ್ತೆ ಡಯಾಗ್ರಾಮ್ ಬರೋಣ. ಈಗ ಈ 27 ಕ್ಯೂಬ್ಸ್ ಅಲ್ಲಿ ನಿಮ್ಗೆ ಎಷ್ಟು ಫೇಸ್ ಇರುತ್ತೆ? 6 ಫೇಸ್ ಇರುತ್ತೆ, ಹೌದಾ? ಸೊ ಇದೊಂದು ಫೇಸು, ಇದೊಂದು ಫೇಸು, ಇದೊಂದು ಫೇಸು, ಇದೊಂದು ಫೇಸು, ಹೌದಾ? ಇದನ್ನೆಲ್ಲ ತೆಗ್ದಾಗ ಇಲ್ಲಿ ಮೇಲ್ಗಡೆ ಒಂದು ಫೇಸು, ಕೆಳಗಡೆ ಒಂದು ಫೇಸು, ಹೌದಾ? ಪ್ರತಿಯೊಂದು ಫೇಸ್ ಅನ್ನ ತೆಗ್ದಾಗ ಪ್ರತಿಯೊಂದು 27 ಕ್ಯೂಬ್ಸ್ ಅಲ್ಲಿ ನಿಮ್ಗೆ ಕಣ್ ಮುಂದೆ ಎಷ್ಟು ಕಾಣ್ತವೆ? 26 ಕಾಣ್ತವೆ. ಯಾವ್ದು ಕಾಣಲ್ಲ? ಇದೇನ್ ಮಧ್ಯದಲ್ಲಿದೆ, ಇದೇ ತರ ಒಂದ್ ಮಧ್ಯದಲ್ಲಿ ಕೆಳಗಡೆನೂ ಇರುತ್ತೆ, ಮೇಲೆದ್ದು ಕೆಳಗಡೆದು ಕಾಣಿಸುತ್ತೆ, ಇದ್ರ ಕೆಳಗಡೆ ಇರೋದು ಕಾಣಿಸಲ್ಲ, ಹೌದಾ? ಅದ್ರ ಮಧ್ಯದಲ್ಲಿ ಎಷ್ಟಿರುತ್ತೆ? 1 ಇರುತ್ತೆ, ಅದು ನಮ್ಗೆ ಕಾಣಿಸಲ್ಲ. ಸಿನ್ಸ್ ಇಟ್ ಇಸ್ ನಾಟ್ ವಿಸಿಬಲ್, ಇಟ್ ಇಸ್ ಇನ್ಸೈಡ್, ವಿ ಕೆನಾಟ್ ಪೇಂಟ್ ಇಟ್, ಕರೆಕ್ಟ್? ಸೊ 0 ಫೇಸ್ ಪೇಂಟೆಡ್ ಎಷ್ಟು? ಇದ್ರ ಕೆಳಗಡೆ 1 ಇದೆ. ಹೈಟ್ ಎಷ್ಟಿದೆ ಅಪ್ಪ? 3 ಹೈಟ್ ಇದೆ. ಸೊ ಮೇಲೆದ್ದು ಕಾಣಿಸುತ್ತೆ, ಕೆಳಗಡೆದು ಕಾಣಿಸುತ್ತೆ, ಹಾಗಾದ್ರೆ ಮಧ್ಯದಲ್ಲಿ ಎಷ್ಟು ಉಳ್ಕೊಂಡ್ವು? 1. ಸೊ ಹೌ ಮೆನಿ ಫೇಸಸ್ ಆರ್ 0 painted? 0 faces. ಹಾಗಾದ್ರೆ ಸಾರಿ 1 ಫೇಸ್. ಓಕೆ, ಯಾವ್ದದು? ಆಪ್ಷನ್ ಎ. ಓಕೆ, ಸೊ 0 ಫೇಸಸ್ ಎಷ್ಟು ಕ್ಯೂಬ್ ಉಳ್ಕೊಂಡಿರುತ್ತೆ? 1. ಸೊ ಇದಕ್ಕೆ ಆನ್ಸರ್ ಇಸ್ 1. ಓಕೆ, ನೆಕ್ಸ್ಟ್. ಹೌ ಮೆನಿ ಸ್ಮಾಲ್ ಕ್ಯೂಬ್ಸ್ ಆರ್ ಪೇಂಟೆಡ್ ವಿತ್ ಗ್ರೀನ್ ಅಂಡ್ ಯೆಲ್ಲೋ ಕಲರ್ಸ್ ಇನ್ ದ ಗಿವನ್? ಓಕೆ, ಇಲ್ಲಿ ನೋಡಿ ಕ್ವೆಶನ್. ಈಗ 0 ಫೇಸ್, 1 ಫೇಸ್, 2 ಫೇಸ್, 3 ಫೇಸ್ ಮುಗೀತು. ಅಲ್ಲಿ ಪರ್ಟಿಕ್ಯುಲರ್ ಕಲರ್ ಕೇಳಿರ್ಲಿಲ್ಲ. ನೌ ದೇ ಆರ್ ಆಸ್ಕಿಂಗ್ ಪರ್ಟಿಕ್ಯುಲರ್ ಕಲರ್. ಓಕೆ, ವಿ ಹ್ಯಾವ್ ಟು ಬಿ ಕೇರ್ಫುಲ್ ವೈಲ್ ಕೌಂಟಿಂಗ್. ಏನ್ ಹೇಳ್ತಾರೆ? ಕೊಟ್ಟಿರುವ ಚಿತ್ರದಲ್ಲಿ ಹಸಿರು ಮತ್ತು ಹಳದಿ ಬಣ್ಣಗಳನ್ನು ಲೇಪಿಸಿರುವ ಚಿಕ್ಕ ಘನಗಳು ಎಷ್ಟು? ಅಂದ್ರೆ ಏನಿರ್ಬೇಕು ಇಲ್ಲಿ? ಗ್ರೀನ್ ಮತ್ತೆ ಯೆಲ್ಲೋ 2 ಪೇಂಟ್ ಆಗಿರ್ಬೇಕು ಫೇಸ್ಗೆ. ಓಕೆ, ಗ್ರೀನ್ ಮತ್ತೆ ಯೆಲ್ಲೋ 2 ಪೇಂಟ್ ಆಗಿರ್ಬೇಕು. ನೋಡೋಣ. ವಿ ವಿಲ್ ಕಮ್ ಬ್ಯಾಕ್ ಟು ಕ್ವೆಶನ್. ಕೇಳಿರೋ ಕ್ವೆಶನ್ ಏನು? ಗ್ರೀನ್ ಅಂಡ್ ಯೆಲ್ಲೋ. ಓಕೆನಾ? ಸರಿ, ಸೊ ಫಸ್ಟ್ ಗ್ರೀನ್ ಯೆಲ್ಲೋ ಮೇಲ್ಮೈ ಫ್ರಂಟ್ ವ್ಯೂ ಇದೆಯಾ, ಟಾಪ್ ವ್ಯೂ ಇದೆಯಾ, ಬ್ಯಾಕ್ ಬಾಟಮ್ ಇದೆಯಾ, ಎಲ್ಲಿದೆ? ಹಾ, ಇಲ್ಲಿ ಫ್ರಂಟ್ ಟಾಪ್ ಇದೆ, ಹೌದಾ? ಸೊ ದಿಸ್ ಫೇಸ್ ಇಸ್ ಯೆಲ್ಲೋ, ದಿಸ್ ಫೇಸ್ ಇಸ್ ಗ್ರೀನ್. ಓಕೆ, ಅವ್ರು ಕೇಳಿರೋ ಕ್ವೆಶನ್ ಏನು? ಯೆಲ್ಲೋ ಅಂಡ್ ಗ್ರೀನ್. ನೌ ದಿಸ್ ಅಂಡ್ ವರ್ಡ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಇಂಟರ್ಸೆಕ್ಟಿಂಗ್ ಫಿಗರ್ಸ್ ಒಂದು ಚಾಪ್ಟರ್ ಮಾಡಿದ್ವಲ್ಲ, ಅವಾಗ ನಾನು ನಿಮ್ಗೆ ಅಂಡ್ ಮತ್ತೆ ಆರ್ದು ಇಂಪಾರ್ಟೆನ್ಸ್ ಹೇಳಿದ್ದೆ. ಈ ಮಧ್ಯದಲ್ಲಿರೋದೇನಿರುತ್ತೆ? ಎರಡಕ್ಕೂ ಕಾಮನ್ ಇರುತ್ತೆ. ಕಾಮನ್ ಅಂತ ಬಂದಾಗ ನಾವ್ ಏನಂತೀವಿ? ಅಂಡ್ ಅಂತೀವಿ, ಹೌದಾ? 2 ಇರ್ಬೇಕು, ಎನು ಇರ್ಬೇಕು, ಬಿನು ಇರ್ಬೇಕು. ಆರ್ ಅಂದ್ರೆ ಏನು? ಎ ಆರ್ ಬಿ ಅಂದ್ರೆ ಆ ಒಂದು ಗ್ರೂಪ್, ಒಂದು ಮನುಷ್ಯ ಎ ಯಲ್ಲೂ ಇರ್ಬೋದು, ಬಿ ಯಲ್ಲೂ ಇರ್ಬೋದು. ಓಕೆ, ಸೊ ವಾಟ್ ವಿ ಡೂ ದರ್? ಈಗ ನಾನು ಏನೋ ಒಂದು ಕ್ವೆಶನ್ ಹಾಕಿದ್ರೆ ಎ ಆರ್ ಬಿ ಅಂತ ಅಂದಾಗ ನಾವು ಇದನ್ನ ಮತ್ತೆ ಇದನ್ನ ಫುಲ್ ಕನ್ಸಿಡರ್ ಮಾಡ್ತೀವಿ. ಎ ಆರ್ ಬಿ. ಈಗ ಸಪೋಸ್ ಎ ಅಲ್ಲಿ 5 ಜನ ಇದ್ದಾರೆ, ಬಿ ಅಲ್ಲಿ 10 ಜನ ಇದ್ದಾರೆ ಅಂದಾಗ ಎ ಆರ್ ಬಿ ಅಂತ ಅಂದಾಗ ಏನ್ ಮಾಡ್ತೀವಿ? 10 + 5 ಅಂತ ಮಾಡ್ತೀವಿ. ಓಕೆ, ಎ ಅಂಡ್ ಬಿ ಅಂತ ಅಂದಾಗ ಇಟ್ ಶುಡ್ ಬಿ ಕಾಮನ್ ಫಾರ್ ಬೋತ್, ಎರಡದ್ರಲ್ಲೂ ಇರ್ಬೇಕು, ಸರಿನಾ? ಓಕೆ, ಸೊ ಪ್ಲೀಸ್ ಬಿ ಕೇರ್ಫುಲ್. ಅವ್ರು ಕೇಳ್ತಾ ಇರೋದೇನಿಲ್ಲಿ?
ಎಲ್ಲೋ ಅಂಡ್ ಗ್ರೀನ್. ಓಕೆ, ಈಗ ಎಲ್ಲೋ ಫೇಸಸ್ ಎಷ್ಟಿದಾವೆ ಘನಗಳು ಇಲ್ಲಿ 9 ಇದಾವೆ. ಗ್ರೀನ್ ಎಷ್ಟಿದಾವೆ 9 ಇದಾವೆ. ಸರಿನಾ? ಇಫ್ ಐ ಆಸ್ಕ್ ಯು ಹೌ ಮೆನಿ ಫೇಸಸ್ ಆರ್ ಪೇಂಟೆಡ್ ಯೆಲ್ಲೋ ಆರ್ ಗ್ರೀನ್, ಎಲ್ಲೋ ಆರ್ ಗ್ರೀನ್ ಅಂತ ಅಂದಾಗ ಇಟ್ ವಿಲ್ ಬಿ 9 + 9. ಅದು ಎಲ್ಲೋ ಆಗಿರ್ಬೋದು, ಗ್ರೀನ್ ಆಗಿರ್ಬೋದು. ಸೊ ಟೋಟಲ್ ಎಷ್ಟಿದೆ 18 ಇದೆ. ಆದ್ರೆ ಅವ್ರು ಕೇಳಿದ್ದು ಎಲ್ಲೋ ಅಂಡ್ ಗ್ರೀನ್, ಎಲ್ಲೋನು ಇರ್ಬೇಕು, ಗ್ರೀನು ಇರ್ಬೇಕು. ಆ ತರ ಯಾವ್ದಿದೆ? ಆ ತರ ಇಂಟರ್ಸೆಕ್ಷನ್ ಅಂದ್ರೆ ಎರಡಕ್ಕೂ ಇದ್ದಾಗ ಸಿಗುತ್ತೆ. ಯಾವ್ದದ್ ಎರಡಕ್ಕೂ? ಇಲ್ಲಿ ಏನ್ ಕಾಮನ್ ಸಿಗುತ್ತಲ್ಲ ನಿಮ್ಗೆ, ಈಗ ನೋಡಿ ಇಲ್ಲಿ ಏನ್ ಕಾಮನ್ ಸಿಗುತ್ತಲ್ಲ, ಇದಕ್ಕೆ ನೋಡಿ ಎರಡು, ಈ ಒಂದು ಭಾಗದಲ್ಲಿ ಲೆಫ್ಟ್ ಅಲ್ಲಿ ಎಲ್ಲೋ ಇದೆ, ರೈಟ್ ಅಲ್ಲಿ ಗ್ರೀನ್ ಇದೆ. ಸೊ ಈ ಭಾಗಕ್ಕೆ ಎಲ್ಲೋ ಅಂಡ್ ಗ್ರೀನ್ ಇದೆ. ಆ ತರ ಎಷ್ಟು ಕ್ಯೂಬ್ಸ್ ಇದಾವೆ? 3 ಕ್ಯೂಬ್ಸ್ ಇದಾವೆ. ಸೊ ಇಲ್ಲಿ ನಿಮ್ದು ಆನ್ಸರ್ 9 + 9 ಆಗಲ್ಲ, ಬಟ್ ವಾಟ್ ಈಸ್ ಯುವರ್ ಆನ್ಸರ್? 3. ಓಕೆ, ಸೊ ನೆನ್ಪಿಟ್ಕೊಳ್ಳಿ, ಆರ್ ಅಂತ ಅಂದಾಗ ಎಲ್ಲ ಆಡ್ ಮಾಡ್ಬೇಕು, ಆಂಡ್ ಅಂತ ಅಂದಾಗ ಎರಡು ಎಲ್ಲದಕ್ಕೂ ಇರ್ಬೇಕು, ಆ ತರದ್ ಮಾತ್ರ. ಸೊ ಇಲ್ಲಿ ಆಂಡ್ ಅಂತ ಬಂದಾಗ ಅದು ಮಾತ್ರ, ಎಲ್ಲೋ ಗ್ರೀನ್ ಎರಡು ಇರೋದು ಮಾತ್ರ. ಓಕೆ, ಸೊ ಫಾರ್ ದಿಸ್ ವಾಟ್ ಈಸ್ ದ ಆನ್ಸರ್? 3. ಓಕೆ, ಸೊ 3 ಅಂದ್ರೆ ಎಲ್ಲಿದೆ ಆಪ್ಷನ್? ಅದು ಆಪ್ಷನ್ 3, ದಟ್ ಇಸ್ ಸಾರಿ, ಆಪ್ಷನ್ ಸಿ, ದಟ್ ಇಸ್ 3. ಓಕೆ, ನೆಕ್ಸ್ಟ್ ಅದೇ ತರ ನೆಕ್ಸ್ಟ್ ಕ್ವೆಶನ್, ಹೌ ಮೆನಿ ಸ್ಮಾಲ್ ಕ್ಯೂಬ್ಸ್ ಆರ್ ಪೇಂಟೆಡ್ ವಿತ್ ರೆಡ್ ಅಂಡ್ ಬ್ಲೂ ಕಲರ್ಸ್ ಇನ್ ದ ಗಿವನ್ ಫಿಗರ್? ಮತ್ತೆ ಆಂಡ್ ಅಂತ ಇದ್ದಾರೆ ನೋಡಿ. ಕೊಟ್ಟಿರುವ ಚಿತ್ರದಲ್ಲಿ ಕೆಂಪು ಮತ್ತು ನೀಲಿ ಬಣ್ಣಗಳನ್ನು ಲೇಪಿಸಿರುವ ಚಿಕ್ಕ ಘನಗಳು ಎಷ್ಟು? ಆಂಡ್ ಅಂತ ಬಂದಾಗ ಏನಾಗ್ಬೇಕು? ಅದು ಇರ್ಬೇಕು, ಇದು ಇರ್ಬೇಕು. ಓಕೆನಾ? ಸೊ ಯಾವುದು ನೆನ್ಪಿಟ್ಕೊಳ್ಳಿ? ರೆಡ್ ಬ್ಲೂ. ವಿಲ್ ಗೋ ಬ್ಯಾಕ್ ಟು ದ ಫಿಗರ್. ರೆಡ್ ಬ್ಲೂ. ಓಕೆ, ಎಲ್ಲೆಲ್ಲಿದೆ ನೋಡೋಣ. ರೆಡ್ ಎಲ್ಲಿದೆ? ಫ್ರಂಟ್ ಟಾಪ್ ಇದೆ, ಇಲ್ಲಿದೆ ಫ್ರಂಟ್ ಟಾಪ್, ರೆಡ್ ಇದೆ. ಬ್ಲೂ ಎಲ್ಲಿದೆ? ಬ್ಯಾಕ್ ಬಾಟಮ್ ಇದೆ. ಓಕೆ, ಹಾ, ಬ್ಲೂ ಬ್ಯಾಕ್ ಬಾಟಮ್ ಇದೆ. ಈಗ ನೋಡಿ, ರೆಡ್ ಮೇಲೆ ಇದ್ದು ಬ್ಲೂ ಕೆಳಗಡೆ ಇದ್ದಾಗ ಇದಕ್ಕೆ ಯಾವುದು ಕಾಮನ್ ಕ್ಯೂಬ್ಸೇ ಬರಲ್ಲ ಅಲ್ಲ? ಹೌದಾ? ಎರಡು ಇರೋ ತರ ಕ್ಯೂಬ್ಸ್ ಸಿಗಲ್ಲ ನಿಮ್ಗೆ. ಇಟ್ ಈಸ್ ನಾಟ್ ಪಾಸಿಬಲ್ ಬಿಕಾಸ್ ದೇ ಆರ್ ಆನ್ ಅಪೋಸಿಟ್ ಸೈಡ್. ರೆಡ್ ಮೇಲೆ ಇದೆ, ಬ್ಲೂ ಕೆಳಗಡೆ ಇದೆ. ದೇರ್ ಇಸ್ ನೋ ಕ್ವೆಶನ್ ಆಫ್ ರೆಡ್ ಅಂಡ್ ಬ್ಲೂ, ಸಿಗಲ್ಲ ಇದಕ್ಕೆ. ಸೊ ಇದಕ್ಕೆ ಆನ್ಸರ್ ಏನಾಗ್ಬೇಕು? 0 ಆಗ್ಬೇಕು, ಬಿಕಾಸ್ ಯು ವಿಲ್ ನಾಟ್ ಗೆಟ್. 0 ಆಪ್ಷನ್ ಇದೆಯಾ ಇದಕ್ಕೆ? ಎಸ್ ಇದೆ, ಆಪ್ಷನ್ ಬಿ. ಎಸ್, ಹೌ ಮೆನಿ ಸ್ಮಾಲ್ ಕ್ಯೂಬ್ಸ್ ಆರ್ ಪೇಂಟೆಡ್ ವಿತ್ ರೆಡ್ ಅಂಡ್ ಬ್ಲೂ? 0. ಯಾಕೆ? ರೆಡ್ ಮೇಲೆ ಇತ್ತು, ಬ್ಲೂ ಕೆಳಗಡೆ ಇತ್ತು. ನಿಮ್ಗೆ ಕಾಮನ್ ಕ್ಯೂಬ್ ಸಿಗಲ್ಲ. ಎಸ್, ನೆಕ್ಸ್ಟ್, ಹೌ ಮೆನಿ ಸ್ಮಾಲ್ ಕ್ಯೂಬ್ಸ್ ಆರ್ ಪೇಂಟೆಡ್ ವಿತ್ ವೈಲೆಟ್, ಬ್ರೌನ್ ಅಂಡ್ ಬ್ಲೂ? ಕೊಟ್ಟಿರುವ ಚಿತ್ರದಲ್ಲಿ ನೇರಳೆ, ಕಂದು ಮತ್ತು ನೀಲಿ ಬಣ್ಣಗಳನ್ನು ಲೇಪಿಸಿರುವ ಚಿಕ್ಕ ಘನಗಳ ಸಂಖ್ಯೆ ಎಷ್ಟು? ಇಲ್ಲಿ ನೋಡಿ, ಏನ್ ಬರ್ತಾ ಇದೆ ಮತ್ತೆ? ಆಂಡ್. ಓಕೆ, ನೇರಳೆ, ಕಂದು ಮತ್ತು ನೀಲಿ. ಓಕೆ, ಅಂದ್ರೆ 3 ಇರ್ಬೇಕು. ಸರಿನಾ? ಸೊ ಚಿಕ್ಕ ಘನಗಳು ಎಷ್ಟು? ನೆನ್ಪಿಟ್ಕೊಳ್ಳಿ ಏನೇನು? ವೈಲೆಟ್, ಬ್ಲೂ, ಬ್ರೌನ್. ಏನ್ ಕೇಳಿದಾರೆ? ವೈಲೆಟ್, ಬ್ಲೂ, ಬ್ರೌನ್. ಓಕೆ, ಎಲ್ಲೆಲ್ಲಿದೆ ವೈಲೆಟ್? ಓಕೆ, ನೇರಳೆ. ಇಲ್ಲಿ ಪರ್ಪಲ್ ಅಂತ ಬರ್ಕೊಂಡಿದ್ದಾರೆ, ನೇರಳೆ ಅದು ಆಕ್ಚುಲಿ. ಸೊ ಇಲ್ಲಿದೆ ನಿಮ್ದು ಕೊಟ್ಟಿರೋ ವೈಲೆಟ್ ಕಲರ್, ದಿಸ್ ಇಸ್ ಬ್ಲೂ ಕಲರ್ ಅಂಡ್ ದಿಸ್ ಇಸ್ ಬ್ರೌನ್ ಕಲರ್. ಓಕೆ, ಸೊ ಇದು ಆಕ್ಚುಲಿ ಎಲ್ಲ ಬ್ಯಾಕ್ ಬಾಟಮ್ ನಲ್ಲಿ ಇರೋದು. ಏನ್ ಕೇಳ್ತಾ ಇದ್ದಾರೆ? 3 ಇರ್ಬೇಕು. ಹೌದಾ? ಈಗ ಬರೀ ವೈಲೆಟ್ ಅಥವಾ ಬ್ಲೂ ಅಥವಾ ಬ್ರೌನ್ ಅಂತ ಅಂದ್ರೆ ಈ ಕಡೆ 9 ಇದೆ, ಈ ಕಡೆ 9 ಇದೆ, ಈ ಕಡೆ 9 ಇದೆ. ಏನ್ ಬರೀತೀರಾ? 9 + 9 + 9. ಬಟ್ ದಟ್ ಈಸ್ ನಾಟ್ ಅವರ್ ಕ್ವಶನ್. ವೈಲೆಟ್ ಇರ್ಬೇಕು, ಬ್ಲೂನು ಇರ್ಬೇಕು, ಬ್ರೌನು ಇರ್ಬೇಕು. ಅಂದ್ರೆ 3ದು ಕಾಮನ್. 3ದು ಕಾಮನ್ ಎಲ್ಲಿ ಬರುತ್ತೆ ನೋಡಿ? ಕ್ಲಿಯರ್ ಆಗಿ ಕಾಣಿಸುತ್ತೆ ನಿಮ್ಗೆ. ಇದೇನ್ ಒಂದು ಕ್ಯೂಬ್ ಇದೆಯಲ್ಲ, ಇದು ಒಂದು ಮಾತ್ರ 3ದಕ್ಕೂ ಇರುತ್ತೆ. ಈ ಕಡೆ ಪರ್ಪಲ್ ಇದೆ, ಈ ಕಡೆ ಬ್ರೌನ್ ಇದೆ, ಈ ಕಡೆ ಬ್ಲೂ ಇದೆ. ಇದು ಬಿಟ್ಟು ಬೇರೆ ಯಾವ್ದಾದ್ರು 3 ಇದು ಸಿಗುತ್ತಾ ನಿಮ್ಗೆ? ಓಕೆ, ನೋಡಿ, ಇದ್ ಬಿಟ್ಟು ಬೇರೆ ಏನಾದ್ರು ಸಿಗುತ್ತಾ? ಸಿಗಲ್ಲ. ಯಾಕೆ? ಇದ್ರ ಅಪೋಸಿಟ್ ಇರೋದು ಬೇರೆ ಕಲರ್ ಇದೆ. ಇದ್ರ ಬಾಟಮ್ ಅಪೋಸಿಟ್ ಟಾಪ್, ಟಾಪ್ ಇಸ್ ರೆಡ್. ಲೆಫ್ಟ್ ಅಪೋಸಿಟ್ ಈ ಕಡೆ ಗ್ರೀನ್ ಇದೆ, ಈ ಕಡೆ ಯೆಲ್ಲೋ ಇದೆ. ಸರಿನಾ?
ಸೊ ಇದು ಒಂದೇ ಸಿಗ್ತಾ ಇದೆ ನಿಮ್ಗೆ 3 ಕಲರ್ ಇರೋದು. ಸೊ ಹೌ ಮೆನಿ ಕ್ಯೂಬ್ಸ್ ಆರ್ ದೇರ್? ಓನ್ಲಿ 1 ಕ್ಯೂಬ್. ಓಕೆ, ಸೊ ಯಾವ ಕ್ವೆಶನ್ ಇತ್ತಿದು? 7th ಕ್ವೆಶನ್. ಎಷ್ಟು ಕ್ಯೂಬ್ಸ್ ಇತ್ತು ನಮ್ಗೆ? ಒಂದೇ. ಹಾಗಾದ್ರೆ ಯಾವ ಆಪ್ಷನ್ ಆಗುತ್ತೆ? ಆಪ್ಷನ್ ಡಿ. ಓಕೆ, ಎಸ್. ನೆಕ್ಸ್ಟ್ ಏನ್ ಹೇಳ್ತಾರೆ? ಆನ್ಸರ್ ದ ಕ್ವೆಶನ್ಸ್ ಫ್ರಮ್ 8 to 12 ಬೈ ಅಬ್ಸರ್ವಿಂಗ್ ದ ಬಿಲೋ ಫಿಗರ್. ಈ ಕೊಟ್ಟಿರುವ ಚಿತ್ರವನ್ನ ನೋಡಿ ಪ್ರಶ್ನೆ ಸಂಖ್ಯೆ 8ರಿಂದ 12ವರೆಗಿನ ಪ್ರಶ್ನೆಗಳನ್ನು ನಾವು ಉತ್ತರಿಸಬೇಕು. ಹೌದಾ? ಈಗ ನೋಡಿ, ಈ ಫಿಗರ್ ಅಲ್ಲಿ ಜಸ್ಟ್ ಒಂದೇ ಫೇಸ್ ಕೊಟ್ಟಿದ್ದಾರೆ, ಒಂದೇ ಮೇಲ್ಮೈ, ಯಾವುದು ಫ್ರಂಟ್ ಟಾಪ್ ಅಷ್ಟೇ ಕೊಟ್ಟಿದ್ದಾರೆ. ಸೊ ಇದ್ರ ಮೇಲೆ ಅಷ್ಟೇ ಕ್ವೆಶನ್ಸ್ ಇರುತ್ತೆ ನಮ್ಗೆ. 3 ಕಲರ್ ಇದೆ, ಮೇಲೆ ನೀಲಿ, 2 ಅಡ್ಜಸೆಂಟ್ ಸೈಡ್ಸ್ ಬ್ರೌನ್ ಮತ್ತೆ ಯೆಲ್ಲೋ ಇದೆ. ಸರಿನಾ? ನೋಡೋಣ ಕ್ವೆಶನ್ಸ್. ಇದು ಯಾವ ತರ ಇದೆ? 4x4 ಇದೆ. ಹಾಗಾದ್ರೆ ಇದ್ರಲ್ಲಿ ಎಷ್ಟು ಚಿಕ್ಕ ಕ್ಯೂಬ್ಸ್ ಇರ್ತವೆ? 64, 4 ಕ್ಯೂಬ್. ಹೌದಾ? ನೆನ್ಪಿಟ್ಕೊಳ್ಳಿ, ಟೋಟಲ್ ಎಷ್ಟಿದೆ ಇದ್ರಲ್ಲಿ? 4x4 ಇದೆ. ಓಕೆ, ಸೊ 64 ಚಿಕ್ಕ ಕ್ಯೂಬ್ಗಳು ಇರ್ತವೆ. ಕ್ವೆಶನ್ಸ್ ನೋಡೋಣ. In the given cube, each face is painted with particular color. Each edge is divided into 4 equal parts. Okay, this all we know. Question ಹೋಗೋಣ. How many small cubes are there in the given figure? ಮೇಲೆ ಕೊಟ್ಟಿರುವ ಘನಾಕೃತಿಯಲ್ಲಿ ಎಷ್ಟು ಚಿಕ್ಕ ಘನಗಳಿವೆ? ಹೌದಾ? ಸೊ ಇದೇನಿದೆ? 4x4 ಇದೆ. ಹಾಗಾದ್ರೆ ಚಿಕ್ಕ ಘನಗಳು ಎಷ್ಟಿರ್ತಾವೆ ಇದಕ್ಕೆ? 4 ಕ್ಯೂಬ್, ದಟ್ ಇಸ್ 64. ವೆರಿ ಈಸಿ ಕ್ವೆಶನ್. ಇದಕ್ಕೆ ಆನ್ಸರ್ ಏನಾಗುತ್ತೆ? 64, ಆಪ್ಷನ್ ಡಿ. ಓಕೆ, ನೆಕ್ಸ್ಟ್. How many small cubes are 2 faces painted? ಪರ್ಟಿಕ್ಯುಲರ್ ಕಲರ್ ಕೇಳ್ತಾ ಇಲ್ಲ, ಜನರಲ್ ಆಗಿ 2 faces painted ಎಷ್ಟು ಚಿಕ್ಕ ಘನಗಳು ಇದಾವೆ? ಹೌದಾ? ನಾನು ನಿಮ್ಗೆ ಫಾರ್ಮುಲಾ ಕೊಟ್ಟೆ, ಮ್ಯಾಮ್ ನಮ್ಗೆ ಫಾರ್ಮುಲಾ ನೆನಪಿಲ್ಲ, ವಿ ವಿಲ್ ಕೌಂಟ್ ಇಟ್. ಓಕೆ, ಸೊ 2 faces, ಇದು ಒಂದು, ಇದು ಒಂದು, ಇಲ್ಲಿ ಒಂದು, ಇಲ್ಲಿ ಒಂದು. ಹೌದಾ? ಸೊ ಈ ಕಡೆ ಎಷ್ಟಾಯ್ತು? 4 ಆಯ್ತು. ಇದೇ ತರ ಆ ಕಡೆ ಎಷ್ಟಿರುತ್ತೆ? 4 ಇರುತ್ತೆ. ಹೌದಾ? ನೆಕ್ಸ್ಟ್ 2 faces, ಇಲ್ಲಿ ಒಂದು, ಇಲ್ಲಿ ಒಂದು, ಅದೇ ತರ ಕೆಳಗಡೆ, ಅದೇ ತರ ಇಲ್ಲಿ 2, ಇಲ್ಲಿ 2. ಕರೆಕ್ಟಾ? ಸೊ ನಿಮ್ ಕಡೆ ಮುಖ ಮಾಡಿರೋ ಬ್ರೌನ್ ಕಲರ್ ಅಲ್ಲಿ ಎಷ್ಟಾಯ್ತು? 4 ಆಯ್ತು. ಓಕೆ, ಸೊ ಅದೇ ತರ ಒಂದ್ ಸೆಕೆಂಡ್ ಕೊಟ್ಟಿರೋದು, ಬಟ್ ಒಂದ್ ಸೆಕೆಂಡ್. ಇನ್ a given cube, each face is painted with faces. ಒಂದ್ ಸೆಕೆಂಡ್. ಓಕೆ, ಸಿ ಎಸ್, ಈ ಕಡೆ 4 ಆಯ್ತು. ಓಕೆ, ಈ ಫೇಸ್ಗೆ, ಸಾರಿ 4 ಅಲ್ಲ, 8 ಆಯ್ತು. ಈ ಕಡೆ 8 ಆಯ್ತು. ಅದೇ ತರ ಆ ಕಡೆ ಎಷ್ಟಿರುತ್ತೆ? 8 ಇರುತ್ತೆ. ಹೌದಾ? ಸೊ 2 faces ನೋಡಿ, ಫಸ್ಟ್ ಮುಂದ್ಗಡೆ ಇರೋದು ಇಲ್ಲೆರಡು, 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 8 ಆಯ್ತು. ಈ ಕಡೆ 8 ಇದ್ರೆ ಆ ಕಡೆನೂ 8 ಇರುತ್ತೆ. ಓಕೆ, ಸೊ ಇದು ಫೇಸ್ ಮುಗೀತು. ಇಲ್ಲಿ 2, ಇಲ್ಲೆರಡು, ಅದೇ ತರ ಈ ಕಡೆ 2, 2, ಸೊ 4 ಆಯ್ತು. ಸೊ ಟೋಟಲ್ ಎಷ್ಟಾಗುತ್ತೆ ಇಲ್ಲಿ? 24. ಹಾಗಾದ್ರೆ 4x4 ಇರೋ ಕ್ಯೂಬ್ ಅಲ್ಲಿ 2 faces painted ಎಷ್ಟಿರುತ್ತೆ? 24 ಇರುತ್ತೆ. ಓಕೆನಾ? ಈಗ ನೋಡಿ, ಸ್ವಲ್ಪ ಕ್ವೆಶನ್ ಅಲ್ಲಿ ಕನ್ಫ್ಯೂಷನ್ ಏನಂದ್ರೆ, ಕೊಟ್ಟಿರುವ ಚಿತ್ರದಲ್ಲಿ 2 ಮುಖಗಳಿಗೆ ಬಣ್ಣ ಲೇಪಿತವಾಗಿರುವ ಚಿಕ್ಕ ಘನಗಳು ಎಷ್ಟು? ಹೌದಾ? ಈಗ ನಾವು ಕಂಪ್ಲೀಟ್ ಅಬ್ಸರ್ವ್ ಮಾಡ್ಕೊಂಡ್ರೆ ಎಷ್ಟು ಬರಬೇಕು? 24 ಬರಬೇಕು. ಸರಿನಾ? ಅಕಾರ್ಡಿಂಗ್ ಟು ಮೀ ದ ಆನ್ಸರ್ ಶುಡ್ ಬಿ 24. ಏನು ಕ್ವಶನ್ ಅಲ್ಲಿ ಕನ್ಫ್ಯೂಷನ್ ಇದೆ ಹೇಳ್ತೀನಿ. ನಾವ್ ಏನ್ ತಗೊಂಡ್ವಿ? ಈ ಫೇಸು ಅದ್ರ ಅಪೋಸಿಟ್ ಫೇಸು, ಈ ಫೇಸು ಇದ್ರ ಅಪೋಸಿಟ್ ಫೇಸು, 2 faces ತಗೊಂಡ್ವಿ. ಕರೆಕ್ಟ್ ಅಲ್ವಾ? ಎಲ್ಲಾ 2 faces ತಗೊಂಡ್ವಿ. ಏನಂತ? ಕಲರ್ ಆಗಿದೆ ಅಂತ. ಬಟ್ ಅವರು ಕ್ವೆಶನ್ ನಲ್ಲಿ 3 ಫೇಸ್ ಕಲರ್ ಮಾತ್ರ ಕೊಟ್ಟಿದ್ದಾರೆ. ಆ ಕಡೆ ಇದ್ರ ಬ್ರೌನ್ ಅಪೋಸಿಟ್ ಟು ಬ್ರೌನ್ ಮಾಡಿದಾರ, ಹಳದಿ ಅಪೋಸಿಟ್ ಹಳದಿ ಇದೆಯಾ, ನೀಲಿ ಅಪೋಸಿಟ್ ನೀಲಿ ಇದೆಯಾ, ಅಥವಾ ಏನು ಬೇರೆ ಕಲರ್ ಆದ್ರೂ ಇದೆಯಾ, ಅಥವಾ ಪೇಂಟ್ ಮಾಡಿಲ್ಲ, ನಮ್ಗೆ ಗೊತ್ತಿಲ್ಲ. ಓಕೆ, ಸೊ ಅಕಾರ್ಡಿಂಗ್ ಟು ಮೀ ಅವ್ರು ಕೇಳಿರೋ ಕ್ವಶನ್ ಏನು? ಬಣ್ಣ ಲೇಪಿತವಾಗಿರುವ
ಬಣ್ಣ ಲೇಪಿತವಾಗಿರ್ಬೇಕಂತ ಹೇಳ್ತಾ ಇದ್ದಾರೆ. ಓಕೆ, ಆದ್ರೆ ಆ ಕಡೆದ್ದು ಕ್ಲಿಯರ್ ಆಗಿ ಕೊಟ್ಟಿಲ್ಲ. ಇನ್ ಸಚ್ ಕೇಸಸ್ ಯು ಗೋ ವಿತ್ ದ ಅಸಂಪ್ಷನ್ ಇಟ್ ಈಸ್ ಪೇಂಟೆಡ್. ಓಕೆ, ಇಟ್ ಈಸ್ ಪೇಂಟೆಡ್. ಇಲ್ಲ ಅಂದ್ರೆ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಈಗ ಅದ್ ಸಪೋಸ್ ಅದನ್ನ ಕಲರ್ ಮಾಡಿಲ್ಲ ಅಂತಂದ್ರೆ ಅವಾಗ ಏನಾಗುತ್ತೆ, ಇದು ಕಲರ್ ಇದೆ, ಇಲ್ಲಿ ಕಲರ್ ಇದೆ ಅಷ್ಟೇ, ಆ ಕಡೆದು ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಗೋ ವಿತ್ 24. ಓಕೆ, ಸೊ ಈ ತರ ಯೂಶುವಲಿ ನೋಡಿ ಹೇಗಿರುತ್ತೆ, 3 ಫೇಸಸ್ ಕೊಟ್ರೆ ಅಪೋಸಿಟ್ ಸೇಮ್ ಆ ತರ ಮಾಡಿರ್ತಾರೆ. ಓಕೆ, ಸೊ ಫಾರ್ ದಿಸ್ ದ ಆನ್ಸರ್ ಶುಡ್ ಬಿ 24, ದಟ್ ಇಸ್ ಆಪ್ಷನ್ ಡಿ. ಓಕೆ, ನೆಕ್ಸ್ಟ್ ಯಾವ ಕ್ವಶನ್ ಆಯ್ತಿದು? 9th ಕ್ವಶನ್. ನೆಕ್ಸ್ಟ್ okay, 10th question. How many small cubes are zero face painted in the given figure? Zero face ತೊಂದ್ರೆ ಇಲ್ಲ, ನಮ್ಗೆ ಗೊತ್ತು zero face ಯಾವಾಗಿರುತ್ತೆ, ಎಕ್ಸಾಕ್ಟ್ ಮಿಡಲ್ ಲೇಯರ್ದು ನಮ್ಗೆ ಕಾಣದೇ ಇರೋದು zero face ಇರುತ್ತೆ. ಹೌದಾ? ಈಗ ನೋಡಿ, ಎಲ್ಲಾ ಕಡೆದ್ದು ಫೇಸಸ್ ಇದು ತೆಗೆದು ಇದು ತೆಗೆದು ಇದು ತೆಗೆದು ಇದು ತೆಗ್ದಾಗ ಎಕ್ಸಾಕ್ಟ್ ಮಿಡಲ್ ಅಲ್ಲಿ ಇದು ಉಳ್ಕೊಂಡಿರುತ್ತೆ 4. ಹೌದಾ? ಅದೇ ತರ ಕೆಳಗಡೆ 4. ಮೇಲ್ಮೈ ಕೂಡ ಟಾಪ್ ತೆಗೆದು ಬಾಟಮ್ ತೆಗ್ದಾಗ ಇದ್ರ ಕೆಳಗಡೆ ಇಲ್ಲಿ 4, ಮತ್ತೆ ಅದ್ರ ಕೆಳಗಡೆ ಇಲ್ಲಿ 4 ಉಳ್ಕೊಂಡಿರ್ತವೆ. ಸೊ 4 + 4 ಎಷ್ಟಾಗುತ್ತೆ? 8. ಕರೆಕ್ಟ್. ಸೊ ದಟ್ ಮೀನ್ಸ್ ಎಕ್ಸಾಕ್ಟ್ ಮಿಡಲ್ ಅಲ್ಲಿ ಕಾಣದೇ ಇರೋದು ಇದ್ರ ಕೆಳಗಡೆ 4 ಇರುತ್ತೆ. ಯಾವುದು? ಈ ಪ್ಲೇಸ್ ಅಲ್ಲಿ, ಈ ಪ್ಲೇಸ್ ಅಲ್ಲಿ 4 ಇರುತ್ತೆ, ಈ ಪ್ಲೇಸ್ ಅಲ್ಲಿ ಒಳಗಡೆ 4 ಇರುತ್ತೆ. ಹೌದಾ? ಕಂಪ್ಲೀಟ್ ಕೆಳಗಡೆದು ಮತ್ತೆ ಕಾಣಿಸುತ್ತೆ, ಮೇಲೆ ಕಾಣಿಸುತ್ತೆ, ಕೆಳಗಡೆ ಕಾಣಿಸುತ್ತೆ. ಮಧ್ಯದ 2 ಲೇಯರ್ಸ್ ಕಾಣಿಸಲ್ಲ. ಆಮೇಲೆ ಮಧ್ಯ 2 ಲೇಯರ್ಸ್ ಅಲ್ಲಿ ಎಷ್ಟಿದೆ? 4 + 4 8. ಕರೆಕ್ಟಾ? ಸೊ ಹೌ ಮೆನಿ ಫೇಸಸ್ ಆರ್ zero face painted? 8, which is option C. Okay, next. How many small cubes are painted only with brown color in the figure? ಕರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. ಕೊಟ್ಟಿರೋ ಚಿತ್ರದಲ್ಲಿ ಕಂದು ಬಣ್ಣಗಳು ಮಾತ್ರ ಲೇಪಿತವಾಗಿರುವ ಚಿಕ್ಕಗಣಗಳು ಎಷ್ಟು? ಓಕೆ, ಬ್ರೌನ್ ಮಾತ್ರ ಇರ್ಬೇಕು. ಓಕೆ, ಎಸ್, ಬ್ರೌನ್ ಎಲ್ಲಿದೆ ನೋಡಿ, ಇಲ್ಲಿದೆ. ಸರಿನಾ? ಓಕೆ, ಈಗ ಇದೇನಿದೆ? 4/4 ಇದೆ. ಹಾಗಾದ್ರೆ ಇಲ್ಲಿ ಚಿಕ್ಕ ಘನಗಳು ಎಷ್ಟಿದೆ? ಈ ಸೈಡ್ 16 ಇದೆ. ಆದ್ರೆ ಅವ್ರು ಕೇಳಿರೋದೇನು? ಬ್ರೌನ್ ಮಾತ್ರ. ದಟ್ ಮೀನ್ಸ್ ಬ್ರೌನ್ ಅಷ್ಟೇ ಇರ್ಬೇಕು. ಈಗ ನೋಡಿ, ಈ ಬ್ರೌನ್ ತಗೊಂಡ್ರೆ ಇದು ಇದ್ರ ಜೊತೆ ಶೇರ್ ಆಗ್ತಾ ಇದೆಯಲ್ಲ, ಇದ್ರ ಜೊತೆ ಎಲ್ಲೋ ಜೊತೆ ಶೇರ್ ಆಗ್ತಾ ಇದೆ. ಕರೆಕ್ಟಾ? ಅದೇ ತರ ನಾವು ಅಸ್ಯೂಮ್ ಮಾಡ್ಕೊಂಡ್ರೆ ಇದು ಆ ಕಡೆ ಕೂಡ ಶೇರ್ ಆಗ್ತಾ ಇದೆ, ಇದು ಈ ಕಡೆ ಶೇರ್, ಇದು ಫುಲ್ ಫೇಸ್ ಕೆಳಗಡೆ ಶೇರ್ ಆಗುತ್ತೆ, ಇದು ಫುಲ್ ಫೇಸ್ ರೈಟ್ ಜೊತೆ ಶೇರ್ ಆಗುತ್ತೆ, ಇದು ಲೆಫ್ಟ್ ಜೊತೆ ಶೇರ್ ಆಗುತ್ತೆ, ಮೇಲ್ಗಡೆದು ಫುಲ್ಲು ಟಾಪ್ ಜೊತೆ ಶೇರ್ ಆಗುತ್ತೆ. ಕರೆಕ್ಟಾ? ಶೇರ್ ಆಗದೆ ಕೆಳಗಡೆ ಆಗದೆ ಉಳ್ದಿರೋದು ಯಾವ್ದು? ಮಧ್ಯದ ಮಾತ್ರ. ಕರೆಕ್ಟಾ? ಇದೇನ್ ಮಧ್ಯದಿದೆ ಅದು ಮಾತ್ರ ಯಾವ್ದ್ರ ಜೊತೆನೂ ಶೇರ್ ಆಗಲ್ಲ. ಎಸ್, ಸೊ ದಟ್ ಮೀನ್ಸ್ ಅದಕ್ಕಷ್ಟೇ ಬ್ರೌನ್ ಇದೆ. ಬಾಕಿ ಎಲ್ಲ ನೋಡಿ, ಇದು ಬ್ರೌನ್ ಬ್ಲೂ ಇದೆ, ಬ್ರೌನ್ ಬ್ಲೂ ಇದೆ. ಕರೆಕ್ಟ್? ಇದು ಬ್ರೌನ್ ಯೆಲ್ಲೋ ಇದೆ, ಇದು 3 ಫೇಸಸ್ ಇದೆ, ಇದು 3 ಫೇಸಸ್ ಇರುತ್ತೆ. ಅದೇ ತರ ಈ ಕಡೆದು ಆ ಕಡೆ ಜೊತೆ ಶೇರಿಂಗ್ ಇರುತ್ತೆ. ಬ್ರೌನ್ ಮಾತ್ರ ಇರೋದು ಯಾವುದು? ಮಧ್ಯದ್ದು. ಹೌ ಮೆನಿ ಆರ್ ದೇರ್? 4 ಆರ್ ದೇರ್. ಕರೆಕ್ಟ್? ಸೊ ಇದಕ್ಕೆ ಆಪ್ಷನ್ ಏನಾಗುತ್ತೆ? ಆಪ್ಷನ್ ಬಿ, ದಟ್ ಇಸ್ 4. ಎಸ್, ನೆಕ್ಸ್ಟ್. ಹೌ ಮೆನಿ ಸ್ಮಾಲ್ ಕ್ಯೂಬ್ಸ್ ಆರ್ ಪೇಂಟೆಡ್ ವಿತ್ ಆಲ್ 3 ಬ್ರೌನ್, ಬ್ಲೂ ಅಂಡ್ ಯೆಲ್ಲೋ ಕಲರ್ಸ್ ಇನ್ ದ ಗಿವನ್ ಫಿಗರ್? ಎಲ್ಲ 3 ಕಲರ್ ಇರ್ಬೇಕು. ಕರೆಕ್ಟಾ? ಸೊ 3 ಕಲರ್ ಇರೋದು ಯಾವ ತರ ಇದೆ ನೋಡೋಣ. 3 ಇರ್ಬೇಕು. ಕರೆಕ್ಟ್? ಸೊ 3 ಇರೋದು ಯಾವ್ದು ಬರುತ್ತೆ ನೋಡಿ, ದಿಸ್ ಇಸ್ ಆಲ್ 3. ಈ ಕಡೆ ಬ್ರೌನ್, ಸಾರಿ ಇದಲ್ಲ, ಇಲ್ಲಿ ಇದಲ್ವಾ, ಈ ಕಡೆ ಬ್ರೌನ್ ಬಂತು, ಈ ಕಡೆ ಯೆಲ್ಲೋ ಬಂತು, ಈ ಕಡೆ ಬ್ಲೂ ಬಂತು. ಕರೆಕ್ಟ್? ಸೊ ವಿ ಹ್ಯಾವ್ ದಿಸ್ ಒನ್, ಆಲ್ 3. ಎನಿ ಅದರ್ ಯುಲ್ ಗೆಟ್? There is only one.
assuming that we know only these three. Okay, assuming that we know only three faces here, this answer should be 1. So ಇದಕ್ಕೆ ಆನ್ಸರ್ ಏನಾಗುತ್ತೆ 1. ಎಲ್ಲಿದೆ ಆ ತರ ಆಪ್ಷನ್ ಬಿ. ಓಕೆ, ನೆಕ್ಸ್ಟ್ answer the questions from 13 to 15 by observing the below figure. Okay, so 13 to 15 ಅನ್ನ ನೋಡ್ಕೋಬೇಕು. ಈ ಫಿಗರ್ ಮೇಲೆ ಎಷ್ಟಿದೆ ಇದು? ಇಲ್ಲಿ 5 ಇದಾವೆ, ಇಲ್ಲಿ 5 ಇದಾವೆ. ದಟ್ ಮೀನ್ಸ್ ಇಟ್ ಇಸ್ ಅ 5x5 ರೂಬಿಕ್ ಕ್ಯೂಬ್. ಹೌದಾ? ಹಾಗಾದ್ರೆ ಇದರಲ್ಲಿ ಟೋಟಲ್ ಚಿಕ್ಕ ಘನಗಳು ಎಷ್ಟಿರುತ್ತೆ? 5 ಕ್ಯೂಬ್. ದಟ್ ಇಸ್ 125. ಎಸ್, ನೋಡೋಣ 1 by 1. ಏನ್ ಹೇಳ್ತಾರೆ? ಹೌ ಮೆನಿ ಸ್ಮಾಲ್ ಕ್ಯೂಬ್ಸ್ ಆರ್ ಟೂ ಫೇಸ್ ಪೇಂಟೆಡ್ ಇನ್ ದ ಫಿಗರ್? ಟೂ ಫೇಸ್ ಪೇಂಟ್ ಆಗಿರೋದು ಎಷ್ಟು? ನಾನು ನಿಮ್ಗೆ ಫಾರ್ಮುಲಾ ಕೊಟ್ಟಿದ್ದೀನಿ, ಯೂಸ್ ಮಾಡ್ಬೋದು ಜನರಲ್ ಆಗಿ ಕೇಳಿದಾಗ. ಆದ್ರೆ ಕೌಂಟ್ ಮಾಡೋಣ. ಏನ್ ಕೇಳ್ತಾ ಇದಾರೆ? ಟೂ ಫೇಸ್. ಫಸ್ಟ್ ಫ್ರಂಟ್ ಫೇಸ್ ನೋಡ್ಕೊಳ್ಳೋಣ. 1 2 3. ಓಕೆ, ಇಲ್ಲಿ 4 5 6, ಅದೇ ತರ 7 8 9 10 11 12. ಕರೆಕ್ಟಾ? ಸೊ ಇವು ಮಾರ್ಕ್ ಇರೋದು ಟೂ ಫೇಸಸ್ ಮಾತ್ರ ಕಾಣಿಸುತ್ತೆ. ಈ ಕಡೆ 12 ಆದ್ರೆ ಅಪೋಸಿಟ್ ಎಷ್ಟಿರುತ್ತೆ? ಈ ಕಡೆ 12 ಇರುತ್ತೆ. ಹೌದಾ? ಸೊ ಇದಾಯ್ತು. ಈಗ ಮತ್ತೆ ಟೂ ಫೇಸಸ್ ಯಾವ್ದು? ಇದು 1 2 3. ಮತ್ತೆ ಟೂ ಫೇಸಸ್ ಯಾವ್ದು ಕಾಣಿಸುತ್ತೆ? ಕೆಳಗಡೆ 3. ಹೌದಾ? ಈ ಕಡೆ 6 ಆಯ್ತು, ಈ ಕಡೆ 6 ಆದ್ರೆ ಆ ಕಡೆನೂ 6 ಇರುತ್ತೆ. ಎಲ್ಲ ಕನ್ಸಿಡರ್ ಮಾಡಿ ಆಯ್ತಲ್ವಾ? ಸೊ ಫ್ರಂಟ್, ಟಾಪ್, ಬಾಟಮ್ ಆಲ್ ಆರ್ ಡನ್. ಸೊ ಎಷ್ಟಾಯ್ತು? 12 12 12 plus 12, that is 36. So how many faces are two face painted? 36. ಯಾವ ಆಪ್ಷನ್ ಆಗುತ್ತೆ ಇದಕ್ಕೆ? ಆಪ್ಷನ್ ಸಿ. ಕರೆಕ್ಟ್. ನೆಕ್ಸ್ಟ್, how many small cubes are painted only with purple color? ಕೊಟ್ಟಿರುವ ಚಿತ್ರದಲ್ಲಿ ನೇರಳೆ ಬಣ್ಣ ಮಾತ್ರ ಲೇಪಿತವಾಗಿರುವ ಚಿಕ್ಕ ಘನಗಳ ಸಂಖ್ಯೆ ಎಷ್ಟು? ಸೊ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ, ಪರ್ಪಲ್ ಮಾತ್ರ ಇರ್ಬೇಕು, ಅಂದ್ರೆ ಅದು ಒಂದೇ ಇರ್ಬೇಕು. ಹೌದಾ? ಸೊ ಅದು ಒಂದೇ ಅಂದ್ರೆ ಫಸ್ಟ್ ಪರ್ಪಲ್ ಎಲ್ಲಿದೆ ನೋಡೋಣ. ಮೇಲೆ ಇದೆ, ಟಾಪ್ ವ್ಯೂ. ಹೌದಾ? ಈಗ ನೋಡಿ, ಇದೇನ್ ಕಾರ್ನರ್ ಇರ್ತವೆ, ಇದೆಲ್ಲ ಶೇರ್ ಆಗ್ತವೆ. ಹೌದಾ? ಇದೆಲ್ಲ ಶೇರ್ ಆಗ್ತವೆ. ಕರೆಕ್ಟ್? ಆಲ್ ದೀಸ್ ಗೆಟ್ಸ್ ಶೇರ್ಡ್. ಎಸ್ ಎಸ್. ಹಾಗಾದ್ರೆ ಯಾವ್ದು ಶೇರ್ ಆಗಲ್ಲ? ಎಕ್ಸಾಕ್ಟ್ ಮಿಡಲ್ ಅಲ್ಲಿ ಇರೋದು ಮಾತ್ರ ಶೇರ್ ಆಗಲ್ಲ. ಇದು ಎಕ್ಸಾಕ್ಟ್ ಮಿಡಲ್ ಅಲ್ಲಿ ಯಾವ್ದಿರೋದು? ಈ ಪೋರ್ಷನ್ ಇರೋದು. ಕರೆಕ್ಟ್? ಎಸ್, ದಿಸ್ ಪೋರ್ಷನ್. ಅದರಲ್ಲಿ ಎಷ್ಟು ಚಿಕ್ಕ ಘನಗಳಿದಾವೆ? 3 3 3, ವಿಚ್ ಇಸ್ 9. ಸೊ ಹೌ ಮೆನಿ ಕ್ಯೂಬ್ಸ್ ಆರ್ ಓನ್ಲಿ ಪರ್ಪಲ್ ಶೇಡೆಡ್, ಪರ್ಪಲ್ ಕಲರ್? 9 ಕ್ಯೂಬ್ಸ್. ಸೊ ಇದಕ್ಕೆ ಏನಾಗುತ್ತೆ ಆನ್ಸರ್? 9, ವಿಚ್ ಇಸ್ ಆಪ್ಷನ್ ಬಿ. ಓಕೆ, ಎಸ್. One second. Sorry. Yes. Next question. ಇದಕ್ಕೆ 36 ಇತ್ತು. How many small cubes are painted with purple and grey colors in the given figure? ಕೊಟ್ಟಿರುವ ಚಿತ್ರದಲ್ಲಿ ನೇರಳೆ ಮತ್ತು ಬೂದು ಬಣ್ಣಗಳನ್ನು ಮಾತ್ರ ಲೇಪಿಸಿರುವ ಚಿಕ್ಕ ಘನಗಳ ಸಂಖ್ಯೆ ಎಷ್ಟು? ಇಲ್ಲಿ ಏನ್ ಹೇಳ್ತಾ ಇದ್ದಾರೆ? ಆಂಡ್ ಅಂತ ಹೇಳ್ತಾ ಇದ್ದಾರೆ. ಏನದು? ಪರ್ಪಲ್ ಅಂಡ್ ಗ್ರೇ. ನೇರಳೆ ಮತ್ತು ಬೂದು ಮಾತ್ರ. ಹೌದಾ? ಸೊ ಅದು 2 ಮಾತ್ರ ಇರೋದು ನೋಡ್ಬೇಕು, 2 ಇರ್ಬೇಕು. ಪರ್ಪಲ್ ಅಂಡ್ ಗ್ರೇ. ವಿಲ್ ಗೋ ಬ್ಯಾಕ್. ಎಲ್ಲಿದೆ ಪರ್ಪಲ್? ಇಲ್ಲಿದೆ. ಗ್ರೇ ಎಲ್ಲಿದೆ? ಇಲ್ಲಿದೆ. ಹೌದಾ? 2 ಇರ್ಬೇಕು. 2 ಇರ್ಬೇಕಂದ್ರೆ 2 ಶೇರ್ ಆಗ್ಬೇಕು, ಆಮೇಲೆ ಅದ್ ಮಾತ್ರ ಇರ್ಬೇಕು. ಹೌದಾ? ಈಗ ನೋಡಿ, 1 2 3 4 5 ಇದು ಆಗುತ್ತೆ. ಇದಕ್ಕೆ ಏನಿದೆ? ಪರ್ಪಲ್ ಇದೆ, ಗ್ರೇನು ಇದೆ. ಆದ್ರೆ ಈ ಕಾರ್ನರ್ ಇರೋದು ಥರ್ಡ್ ಕಲರ್ ಬರುತ್ತಲ್ಲ, ಸ್ಯಾಫ್ರಾನ್ ಬರುತ್ತೆ. ಅದೇ ತರ ಆ ಕಡೆನು ಶೇರ್ ಆಗಿರುತ್ತೆ. 3 ಫೇಸಸ್ ಕಾಣಿಸುತ್ತೆ. ಅಂದ್ರೆ ಥರ್ಡ್ ಫೇಸು ಏನೋ ಒಂದು ಬೇರೆ ಕಲರ್ ಇದೆ. ಕರೆಕ್ಟಾ? ಅವ್ರು ಏನ್ ಕೇಳ್ತಾ ಇದ್ದಾರೆ? ಪರ್ಪಲ್ನು ಇರ್ಬೇಕು, ಗ್ರೇನು ಇರ್ಬೇಕು, ಅದು ಮಾತ್ರ ಇರ್ಬೇಕು, 3ನೇ ಕಲರ್ ಇರ್ಬಾರ್ದು. ಕಾರ್ನರ್ ಇರೋದು 3 ಕಲರ್ ಶೇರ್ ಆಗುತ್ತಲ್ಲ, ಸೊ ಹಾಗಾದ್ರೆ ಕಾರ್ನರ್ ಇರೋದು ಬರಲ್ಲ. ಹಾಗಾದ್ರೆ ಮಧ್ಯದಲ್ಲಿ ಎಷ್ಟು ಉಳ್ಕೊಂಡ್ವು? 3 ಮಾತ್ರ ಉಳ್ಕೊಂಡ್ವು. ಹಾಗಾದ್ರೆ ನಮ್ದು ಆನ್ಸರ್ ಏನಾಗ್ಬೇಕು? ಪರ್ಪಲ್ ಅಂಡ್ ಗ್ರೇ, ಓನ್ಲಿ ಪರ್ಪಲ್ ಅಂಡ್ ಗ್ರೇ. ಓಕೆ, ಪರ್ಪಲ್ ಅಂಡ್ ಗ್ರೇ, ಆಮೇಲೆ ಪರ್ಪಲ್ ಮತ್ತೆ ಗ್ರೇ ಮಾತ್ರ. ಆನ್ಸರ್ ಇಸ್ 3.
Okay, so for this the answer should be 3. ಯಾವ್ದದು? ಆಪ್ಷನ್ ಸಿ. ಓಕೆ, ಕೊಟ್ಟಿರೋ ಚಿತ್ರದಲ್ಲಿ ನೇರಳೆ ಮತ್ತು ಬೂದು ಬಣ್ಣಗಳನ್ನು ಮಾತ್ರ ಲೇಪಿಸಿರುವ ಚಿಕ್ಕ ಘನಗಳು. ದ ಆನ್ಸರ್ ಇಸ್ ಆಪ್ಷನ್ 3. ಓಕೆ, ಸೊ ಹಿಯರ್ ರೆಫರೆನ್ಸ್ ಬುಕ್ ಕ್ವೆಶನ್ಸ್ ಮುಗಿತಾವೆ. ನಾನು ಸ್ವಲ್ಪ ಒಂದೆರಡು ಎಕ್ಸಾಕ್ಟ್ ಕ್ವೆಶನ್ಸ್ ಒಂದೆರಡು ಎಕ್ಸ್ಟ್ರಾ ಹಾಕಿದ್ದೀನಿ, ನೋಡೋಣ. ಓಕೆ, ಎಷ್ಟು ಕವರ್ ಆಗುತ್ತೆ ಮಾಡೋಣ. ಐ ಹೋಪ್ ದಿಸ್ ಇಸ್ ವಿಸಿಬಲ್ ಟು ಎವ್ರಿ ಒನ್. ಏನ್ ಹೇಳ್ತಾರೆ? A cube of side 10 centimeter is colored red with 2 centimeter wide green strip along the sides, all the sides on the faces. The cube is cut into 125 smaller cubes. ಅಂದ್ರೆ ಏನು? 125 smaller cubes ಅಂದ್ರೆ ಎಷ್ಟಾಯ್ತು? 5 into 5 into 5. ಅದರ ಅರ್ಥ ನಮ್ಗೆ ಏನಾಯ್ತು? ಇದು 5 x 5 ಕ್ಯೂಬ್ ಆದಂಗ ಆಯ್ತು, ಹೌದಾ? ಸೊ ಈ ತರ ಕಲರ್ ಮಾಡಿದ್ದಾರೆ, ಕೊಟ್ಟಿದ್ದಾರೆ ಕ್ವಶನ್ ಅಲ್ಲಿ ಡಯಾಗ್ರಾಮ್ ಕೊಟ್ಟಿದ್ದಾರೆ. ಆನ್ಸರ್ ದ ಫಾಲೋಯಿಂಗ್. ಏನ್ ಹೇಳ್ತಾ ಇದಾರೆ? ಅ ಕ್ಯೂಬ್ ಆಫ್ ಸೈಡ್ 10 ಸೆಂಟಿಮೀಟರ್. ಸೊ ಇದು ಟೋಟಲ್ 10 ಸೆಂಟಿಮೀಟರ್ ಇದೆ. ಬೈ ಚಾನ್ಸ್ ನಿಮ್ಗೆ ಡಯಾಗ್ರಾಮ್ ಕೊಟ್ಟಿಲ್ಲ ಅಂದ್ರು, ಒಂದೊಂದ್ಸಲ ಹೈಯರ್ ಲೆವೆಲ್ ಎಕ್ಸಾಮ್ ಹೋದಾಗ, ಕಾಂಪಿಟೇಟಿವ್ ಕ್ಯಾಟ್ ಎಕ್ಸಾಮು, ಏನಾದ್ರೂ ಪೊಲೀಸ್ ಎಕ್ಸಾಮು, ಕಾಂಪಿಟೇಟಿವ್ ಎಕ್ಸಾಮ್ ಹೋದಾಗ ಒಂದೊಂದ್ಸಲ ಡಯಾಗ್ರಾಮ್ ಕೊಡಲ್ಲ, ಕ್ವೆಶನ್ ಮೇಲೆ ನಾವೇ ಅರ್ಥ ಮಾಡ್ಕೋಬೇಕು ಯಾವ ತರ ಕ್ಯೂಬ್ ಇದೆ. ಓಕೆ, ಏನ್ ಹೇಳ್ತಾರೆ? ಕ್ಯೂಬ್ ಆಫ್ ಸೈಡ್ 10 ಸೆಂಟಿಮೀಟರ್ ಅಂದ್ರೆ 10 ಸೆಂಟಿಮೀಟರ್ ಸೈಡ್ ಇದೆ, ಅದನ್ನ 2 ಸೆಂಟಿಮೀಟರ್ ಅಲ್ಲಿ ಕಟ್ ಮಾಡಿದ್ದಾರೆ. 2 ಸೆಂಟಿಮೀಟರ್ಸ್ ಅಲ್ಲಿ ಅಂದ್ರೆ 2 2 2 2 2 ಎಕ್ಸಾಕ್ಟ್ ಕಟ್ ಮಾಡಿದಾಗ ಎಷ್ಟು ಪೋರ್ಷನ್ ಸಿಕ್ವು ನಮ್ಗೆ? 1 2 3 4 5. ಅದ್ರ ಅರ್ಥ ಏನಾಯ್ತು? ಇದು 5 x 5 ಕ್ಯೂಬ್ ಇದೆ ಅಂತ ನಾವು ಅರ್ಥ ಮಾಡ್ಕೋಬೇಕು, ಹೌದಾ? ಸೊ 5 x 5 ಅಂದಾಗ ಚಿಕ್ಕ ಘನಗಳು ಎಷ್ಟು ಸಿಗುತ್ತೆ? 125. ಅವ್ರ ಅದನ್ನೇ ಹೇಳಿರೋದು, ಇಟ್ ಇಸ್ ಕಟ್ ಇಂಟು 125 ಸ್ಮಾಲರ್ ಕ್ಯೂಬ್ಸ್. ಓಕೆ, ಸೊ ಇದು ದಿಸ್ ಇಸ್ ವೆನ್ ಯು ಗೋ ಫಾರ್ ಹೈಯರ್ ಪ್ರಾಬ್ಲಮ್ಸ್. ಯೂಶುವಲಿ ನಿಮ್ಗೆ ಡಯಾಗ್ರಾಮ್ ಕೊಟ್ಟಿರ್ತಾರೆ. ಓಕೆ, ನೆಕ್ಸ್ಟ್, ಹೌ ಮೆನಿ ಕ್ಯೂಬ್ಸ್ ಹ್ಯಾವ್ 3 green faces? ಓಕೆ, ಈಚ್. 3 ಗ್ರೀನ್ ಫೇಸಸ್ ಇರೋ ಕ್ಯೂಬ್ಗಳು ಎಷ್ಟು? ಸರಿನಾ? ಈಗ 3 ಫೇಸಸ್ ನಮ್ಗೆ ಏನ್ ಗೊತ್ತಪ್ಪ? 3 ಫೇಸಸ್ ಇರೋದು ಕ್ಯೂಬ್ ಅಲ್ಲಿ ಎಷ್ಟು ಕಾಣಿಸುತ್ತೆ? ಯಾವಾಗ್ಲೂ 8 ಕಾಣಿಸುತ್ತೆ, ಹೌದಾ? ಈ 8ರಲ್ಲಿ ಎಲ್ಲಾ ಗ್ರೀನ್ ಅದಾವ ನೋಡಿ. ಹೌದು, ಇದು ಗ್ರೀನ್ ಇದೆ, ಇದು ಗ್ರೀನ್ ಇದೆ, ಇದು ಗ್ರೀನ್ ಇದೆ, ಇದು ಗ್ರೀನ್ ಇದೆ. ಮೇಲೆ 4 ಇದೆ, ಅದೇ ತರ ಕೆಳಗಡೆನು ಎಲ್ಲಾ ಕಡೆ ಗ್ರೀನ್ ಇದೆ. ಸೊ ವಾಟ್ ಶುಡ್ ಬಿ ಆನ್ಸರ್ ಹಿಯರ್? First question is answer 8. Next, second question. How many cubes have one face red and adjacent face green? ಏನ್ ಕೇಳ್ತಾ ಇದ್ದಾರೆ? ಅಡ್ಜಸೆಂಟ್ ಇದೆ ಅಂದ್ರೆ ಪಾರ್ಶ್ವ ಸೈಡ್ ಅಂದ್ರೆ ಪಕ್ಕದ್ದು, ಹೌದಾ? ಈಗ ನೋಡಿ, ಈಗ ನಾನು ಇದು ಒಂದು ಫೇಸ್ ತಗೊಂಡ್ರೆ ಇದ್ರ ಪಕ್ಕದ ಯಾವ್ದು? ಇದು. ಈಗ ಇದನ್ನ ನಾನು ಒಂದು ಫೇಸ್ ತಗೊಂಡ್ರೆ ಇದ್ರ ಪಕ್ಕದ ಯಾವ್ದು? ಇದು, ಹೌದಾ? ಅವ್ರು ಏನ್ ಕೇಳ್ತಾ ಇದ್ದಾರೆ? ಎಷ್ಟು ಕ್ಯೂಬ್ಗೆ ಒಂದು ಫೇಸ್ ರೆಡ್ ಇದ್ದು ಅದ್ರ ಪಕ್ಕದ ಗ್ರೀನ್ ಇದೆ ಅಂತ. ಓಕೆನಾ? ಈಗ ನೋಡಿ, ರೆಡ್ ಎಲ್ಲಿದೆ? ಇಲ್ಲೂ ಎಕ್ಸಾಕ್ಟ್ ಮಿಡಲ್ ಅಲ್ಲಿ ಇದೆ, ಇಲ್ಲೂ ಕೂಡ ಎಕ್ಸಾಕ್ಟ್ ಮಿಡಲ್ ಅಲ್ಲಿ ಇದೆ, ಇಲ್ಲೂ ಕೂಡ ಎಕ್ಸಾಕ್ಟ್ ಮಿಡಲ್ ಅಲ್ಲಿ ಇದೆ. ಅದ್ರ ಅರ್ಥ ಬೇರೆ 3 ಕಡೆನೂ ಎಕ್ಸಾಕ್ಟ್ ಮಿಡಲ್ ಅಲ್ಲೇ ಇರುತ್ತೆ. ಮಿಡಲ್ ಅಂದ್ರೆ ನಮ್ಗೆ ಏನ್ ಗೊತ್ತು? ಒಂದೇ ಫೇಸ್ ಕಾಣಿಸುತ್ತೆ, ಹೌದಾ? ಅದು ಒಂದೇ ಪೇಂಟ್ ಆಗಿರುತ್ತೆ. ಅದ್ರ ಕೆಳಗಡೆ ಇರೋ 5 ಪೇಂಟ್ ಆಗಿರಲ್ಲ, ಹೌದಾ? ಹಾಗಾದ್ರೆ ಒಂದು ಫೇಸ್ ರೆಡ್ ಇದ್ದು ಅದ್ರ ಪಕ್ಕದಲ್ಲಿ ಗ್ರೀನ್ ಎಲ್ಲಾದ್ರೂ ಈ ತರ ಬರ್ತಾ ಇದೆಯಾ? ಬರಲ್ಲ, ಬರದೇ ಇಲ್ಲ. ಯಾಕೆ? ರೆಡ್ ಮಿಡಲ್ ಅಲ್ಲಿ ಇದೆ, ಮಿಡಲ್ಗೆ ಒಂದೇ ಫೇಸ್ ಪೇಂಟ್ ಆಗುತ್ತೆ, ಇದು ಒಂದೇ ಫೇಸ್ ಪೇಂಟ್ ಆಗುತ್ತೆ. ಸೊ ಇದ್ರ ಪಕ್ಕದ್ದು ಯಾವ್ದು ಗ್ರೀನ್ ಪೇಂಟ್ ಆಗದೇ ಇಲ್ಲ. ಯಾಕೆ? ಅದ್ರ ಪಕ್ಕದಲ್ಲಿರೋ ಎಲ್ಲ ಒಳಗಡೆ ಇದಾವೆ, ಪೇಂಟ್ ಆಗದೇ ಇಲ್ಲ, ಹೌದಾ? ಸೊ ರೆಡ್ ಫೇಸ್ ಪೇಂಟ್ ಆಗಿ ಅದ್ರ ಪಕ್ಕದ್ದು ಗ್ರೀನ್ ಪೇಂಟ್ ಆದ್ರೆ ಆ ತರ ಘನಗಳು ಎಷ್ಟು? 0. ಫಾರ್ ದಿಸ್ ದ ಆನ್ಸರ್ ಶುಡ್ ಬಿ 0. ಓಕೆ, ಯಾಕೆ? ಪಾರ್ಶ್ವ ಬಾಹು ಕೇಳ್ತಾ ಇದ್ದಾರೆ. ರೆಡ್ ಸೈಡ್ ಅಲ್ಲಿರೋದು ಗ್ರೀನ್ ಪೇಂಟ್ ಆಗಕ್ ಸಾಧ್ಯ ಇಲ್ಲ. ರೆಡ್ ಮಿಡಲ್ ಅಲ್ಲಿ ಇದೆ, ಒಂದು ಫೇಸ್ ಮಾತ್ರ ಪೇಂಟ್ ಆಗುತ್ತೆ. ಓಕೆ, ಅದ್ರ ಅಪೋಸಿಟ್ ಇದ್ದು ಮೇಲೆ ಕೆಳಗಡೆ ಇದೆಲ್ಲ ಒಳಗಡೆ ಇರುತ್ತೆ. ಡನ್. ನೆಕ್ಸ್ಟ್, ಎಸ್, now this is the page I have taken directly from a question paper. Okay, ಇದು ನಾನು ಡೈರೆಕ್ಟ್ ಕ್ವೆಶನ್ ಪೇಪರ್ ಅನ್ನೇ ಕಾಪಿ ಪೇಸ್ಟ್ ಮಾಡಿ ಹಾಕಿರೋದು. ಇದು ಕೇಳಿರೋ ಕ್ವೆಶನ್ಸ್. ಓಕೆ, ದಿಸ್ ಇಸ್ ಅ asked question in competitive exam. As you can see,
ಸೊ ವಿ ವಿಲ್ ಸಾಲ್ವ್ ದಿಸ್ 1 or 2. ಎಸ್, ಹೇಳ್ತಾರೆ ಅ ಕ್ಯೂಬ್ ಇಸ್ ಕಲರ್ಡ್ ರೆಡ್ ಆನ್ ಆಲ್ ಇಟ್ಸ್ ಫೇಸಸ್. ಆಲ್ ಅಂದ್ರೆ ಎಷ್ಟು ಫೇಸ್ ಇರ್ತವೆ? 6. ಇಟ್ ಇಸ್ ದೆನ್ ಕಟ್ ಇಂಟು 64 ಸ್ಮಾಲ್ ಕ್ಯೂಬ್ಸ್ ಆಫ್ ಈಕ್ವಲ್ ಸೈಜ್. 64 ಸ್ಮಾಲ್ ಕ್ಯೂಬ್ ಅನ್ನ ಕಟ್ ಮಾಡಿದ್ದಾರೆ. ಅದರ ಅರ್ಥ ಏನು? ಇದು ಎಷ್ಟು ಬೈ ಎಷ್ಟು ಕ್ಯೂಬ್ ಇದೆ ಅಂದಂಗಾಯ್ತು? 4x4 ಕ್ಯೂಬ್ ಇದೆ ಅಂದಂಗಾಯ್ತು. ಕರೆಕ್ಟಾ? ಸೊ 1 2 3 ಈ ತರ ನೀವು ಮಾಡ್ಕೋಬೇಕಾಗುತ್ತೆ ಕೊಟ್ಟಿಲ್ಲ ಅಂದಾಗ. ಸೊ ದಿಸ್ ಇಸ್ 4x4. ಕರೆಕ್ಟಾ? ಇದು 4x4 ಇದೆ. ಎಸ್, ಯಾಕೆ ಏನ್ ಹೇಳಿದ್ದಾರೆ? 64 ಸ್ಮಾಲ್ ಕ್ಯೂಬ್ಸ್ ಅಲ್ಲಿ ಕಟ್ ಮಾಡಿದ್ದಾರೆ. 64 ಸ್ಮಾಲ್ ಕ್ಯೂಬ್ಸ್ ಯಾವಾಗ ಬರುತ್ತೆ ನಿಮ್ಗೆ? 4 ಕ್ಯೂಬ್ ಇಸ್ 64. ಓಕೆ, ಸೊ ಏನ್ ಹೇಳ್ತಾರೆ? ಎಲ್ಲಾ ಫೇಸ್ ನ ರೆಡ್ ಅಂತಾನೆ ಪೇಂಟ್ ಮಾಡಿದ್ದಾರೆ. 6 ಫೇಸಸ್ ರೆಡ್ ಇರೋದು. ಏನ್ ಕೇಳ್ತಾರೆ? ಫಸ್ಟ್ ಕ್ವೆಶನ್, ಹೌ ಮೆನಿ ಸ್ಮಾಲ್ ಕ್ಯೂಬ್ಸ್ ಹ್ಯಾವ್ ನೋ ಫೇಸ್ ಕಲರ್ಡ್? ಯಾವ್ದು ಕಲರ್ ಆಗಿರಲ್ಲ. ಯಾವ್ದಿರುತ್ತೆ? ಮಿಡಲ್ ಮೋಸ್ಟ್ ಕೆಳಗಡೆ ಇರೋದು. ಹೌದಾ? ಸೊ ಇಲ್ಲಿ 2ನೇ ಲೇಯರ್ ಅಲ್ಲಿ 4, 3ನೇ ಲೇಯರ್ ಅಲ್ಲಿ 4. ಕರೆಕ್ಟಾ? ಮೇಲ್ಗಡೆ ಲೇಯರ್ ಕಾಣಿಸುತ್ತೆ, ಪೇಂಟ್ ಆಗುತ್ತೆ. ಕೆಳಗಡೆದ್ದು ಪೇಂಟ್ ಆಗುತ್ತೆ. ಮಿಡಲ್ ಮೋಸ್ಟ್ ಇರೋದು ಪೇಂಟ್ ಆಗಲ್ಲ. ಸೆಕೆಂಡ್ ಲೇಯರ್ ಅಲ್ಲಿ 4, ಥರ್ಡ್ ಲೇಯರ್ ಅಲ್ಲಿ 4. 4 + 4 ಎಷ್ಟಾಯ್ತು? 8 ಆಯ್ತು. ಆಪ್ಷನ್ ಸಿ. ಓಕೆ, ದಟ್ ಇಸ್ 8. ನೆಕ್ಸ್ಟ್, ಓಕೆ, ಈ ತರ ಅಟ್ ಲೀಸ್ಟ್ ಅನ್ನೋ ಕ್ವೆಶನ್ NMMS ಲೆವೆಲ್ ಬರಲ್ಲ. ನೆಕ್ಸ್ಟ್ ವಿ ವಿಲ್ ಸಿ ಹೌ ಮೆನಿ ಸ್ಮಾಲ್ ಕ್ಯೂಬ್ಸ್ ಆರ್ 2 ಫೇಸ್ ಪೇಂಟೆಡ್ ವಿತ್ ರೆಡ್ ಕಲರ್. 2 ಫೇಸಸ್ ನಾನು ನಿಮಗೆ ಫಾರ್ಮುಲಾ ಹೇಳಿದೀನಿ, ಬಟ್ ಯಾವ್ದಕ್ಕೂ ಕೌಂಟ್ ಮಾಡೋಣ. 2 ಫೇಸಸ್ ಎಲ್ಲಿರುತ್ತೆ? 1 2, ಇದು 3 4, ಇದು 5 6 7 8. ಈ ಕಡೆ 8 ಆಯ್ತು. ಹಾಗಾದ್ರೆ ಈ ಕಡೆನೂ 8 ಇರುತ್ತೆ. ನೆಕ್ಸ್ಟ್ 1 2 3 4, ಈ ಕಡೆ 4 ಆಯ್ತು. ಹಾಗಾದ್ರೆ ಈ ಕಡೆನೂ ಎಷ್ಟಿರುತ್ತೆ? 4 ಇರುತ್ತೆ. ಕರೆಕ್ಟಾ? ಎಷ್ಟಾಗ್ಬೇಕಿದ್ಕೆ? 8 + 8 + 8 24. So what should be answer? 24. Next, how many smaller cubes have only 3 face painted with red color? ಹೌದಾ? 3 faces. ನಾನು ನಿಮ್ಗೆ ಹೇಳಿದ್ದೀನಿ, ಒಂದು ಕ್ಯೂಬ್ ಅಲ್ಲಿ 3 ಫೇಸ್ ಕಾಣಿಸೋದು ಎಲ್ಲೆಲ್ಲಿರುತ್ತೆ? ಕಾರ್ನರ್ ಇರುತ್ತೆ. ಅದು ಯಾವ್ದಾದ್ರು ಎಷ್ಟು ಸೈಜ್ ಕ್ಯೂಬ್ ಆದ್ರೂ 8 ಕಾಣಿಸುತ್ತೆ. ಹೌದಾ? ಸೊ ದಿಸ್ ಇಸ್ 8. ಇಲ್ಲಿ ಮೇಲೆ 4, ಕೆಳಗಡೆ 4. ಸೊ ಫಾರ್ ದಿಸ್ ವಾಟ್ ಶುಡ್ ಬಿ ದ ಆನ್ಸರ್? ಆಪ್ಷನ್ ಡಿ, ದಟ್ ಇಸ್ 8. ಓಕೆ, ನೆಕ್ಸ್ಟ್. Yes, you can see that this is again a question paper. ನಾನು ಡೈರೆಕ್ಟ್ ಕ್ವೆಶನ್ ಪೇಪರ್ ನೇ ತಗೊಂಡಿರೋದು. ಇಲ್ಲಿ ಕೇಳಿರೋ ಕ್ವೆಶನ್ ಏನ್ ಹೇಳ್ತಾರೆ? A cube is painted red on 2 adjacent surfaces. Adjacent ಅಂದ್ರೆ ಏನು? ಪಾರ್ಶ್ವ ಬಾಹು, ಪಕ್ಕದಲ್ಲಿರೋದು, ಅಕ್ಕಪಕ್ಕದಲ್ಲಿರೋದು. Black on the surface opposite to red and green on remaining faces. Now the cube is cut into 64 small cubes. 64 ಸ್ಮಾಲ್ ಕ್ಯೂಬ್ಸ್ ಇದೆ ಅಂತ ಆದ್ರೆ ಅದ್ರ ಅರ್ಥ ಏನಾಯ್ತು? ಈಗ ಯಾವ ತರ ಕ್ಯೂಬ್ ಇರುತ್ತೆ? 4x4 ಇರುತ್ತೆ ಅಂದಂಗ ಆಯ್ತು. ಕರೆಕ್ಟಾ? ಎಸ್, ಏನ್ ಹೇಳ್ತಾ ಇದ್ದಾರೆ? ವಿ ವಿಲ್ ಗೋ 1 by 1. ಎಷ್ಟಿರ್ಬೇಕು? 64 ಇರ್ಬೇಕು. ಹೌದಾ? ಹಾಗಾದ್ರೆ ಈ ತರ ಬರ್ಬೇಕು ನಿಮ್ದು ಡೈಗ್ರಾಮ್. 4x4. ಓಕೆನಾ? ದಯವಿಟ್ಟು ಸ್ವಲ್ಪ ಕ್ವೆಶನ್ ಅನ್ನ ಅರ್ಥ ಮಾಡ್ಕೊಳ್ಳಿ. ಸ್ವಲ್ಪ ಅಡ್ವಾನ್ಸ್ಡ್ ಕ್ವೆಶನ್. ಆದ್ರೆ ನೀವು ಎಷ್ಟು ಡಿಫಿಕಲ್ಟ್ ಇರೋ ಕ್ವೆಶನ್ಸ್ ಸಾಲ್ವ್ ಮಾಡ್ತೀರಾ ಅಷ್ಟು ನಿಮ್ಗೆ ಈಸಿ ಇರೋದು ತುಂಬಾ ಪಟ್ಟಂತ ಬರುತ್ತೆ. ಹೇಗೆ? ಫಾರ್ ಎಕ್ಸಾಂಪಲ್, ಈಗ ನೀವು JEE ಎಕ್ಸಾಮ್ ಪ್ರಿಪೇರ್ ಮಾಡಿದ್ರೆ ನಿಮ್ಗೆ CET ಈಸಿ ಹೋಗುತ್ತೆ. ನೀಟ್ ಎಕ್ಸಾಮ್ ಪ್ರಿಪೇರ್ ಮಾಡಿದ್ರೆ CET ಈಸಿ ಹೋಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಮೋರ್ ಯು ಡೂ ದ ಹೈಯರ್ ಎಕ್ಸಾಂಪಲ್ಸ್, ದ ಈಸಿ ಕ್ವೆಶನ್ಸ್ ವಿಲ್ ಬಿ ವೆರಿ ಈಸಿ ಫಾರ್ ಯು. ಲೈಕ್ ದಟ್. ಓಕೆ, ಏನ್ ಹೇಳ್ತಾರೆ? ಅ ಕ್ಯೂಬ್ ಇಸ್ ಪೇಂಟೆಡ್ ರೆಡ್ ಆನ್ 2 adjacent sides. ಅಂದ್ರೆ ಯಾವ್ದಾದ್ರು 2 ಅಕ್ಕಪಕ್ಕದ್ದು ರೆಡ್ ಇದೆ ಅಂತ ಅರ್ಥ. ಹಾಗಾದ್ರೆ ನಾನು ಇದನ್ನ ರೆಡ್ ಅಂತ ಅನ್ಕೊಂಡ್ರೆ, ಓಕೆ, ಇದನ್ನ ರೆಡ್ ಅಂತ ಅನ್ಕೊಂಡ್ರೆ ಇದು ಯಾವ್ದಾದ್ರು ಒಂದು ಪಕ್ಕದ್ದು ರೆಡ್ ಇರ್ಬೇಕು. ಹೌದಾ? ನೀವ್ ಯಾವ್ದಾದ್ರು ಒಂದ್ ಪಕ್ಕದ ಅನ್ಕೊಳ್ಳಿ. ಸೇ ಇದನ್ನ ಪಕ್ಕದ್ದು ರೆಡ್ ಅಂತ ಅನ್ಕೊಳ್ಳೋಣ. ನೆಕ್ಸ್ಟ್, ಅಂಡ್ ಬ್ಲಾಕ್ ಆನ್ ದ ಸರ್ಫೇಸ್ ಅಪೋಸಿಟ್ ಟು ರೆಡ್. ಅಂದ್ರೆ ಯಾವ್ದಾವ್ದು ರೆಡ್ ಅಪೋಸಿಟ್ ಇದೆ ಅಲ್ಲಿ ಬ್ಲಾಕ್ ಮಾಡಿದ್ದಾರೆ.
ಇದು ರೆಡ್ ಅಪೋಸಿಟ್, ಈ ಕಡೆ ಒಂದು ಬ್ಲಾಕ್ ಬರುತ್ತೆ, ಈ ಕಡೆದು ಬ್ಲಾಕ್ ಬರುತ್ತೆ, ರೆಡ್ ಅಪೋಸಿಟ್. ಆಮೇಲೆ ರಿಮೈನಿಂಗ್ ಗ್ರೀನ್ ಅಂತ ಹೇಳ್ತಾರೆ, ಸರಿನಾ? ಈಗ ರಿಮೈನಿಂಗ್ ಅಂದ್ರೆ ಯಾವ್ದಾಯ್ತು, ಮೇಲ್ಗಡೆ ಗ್ರೀನ್ ಉಳಿತು, ಕೆಳಗಡೆನು ಗ್ರೀನ್ ಉಳಿತು, ಕೆಳಗಡೆ ಗ್ರೀನ್ ಉಳಿತು, ಕರೆಕ್ಟ್ ಅಲ್ವಾ? ಸೊ ಯಾವ್ದಾದ್ರು ಎರಡು ಪಾರ್ಶ್ವದ್ದು ರೆಡ್ ತಗೊಳ್ಳಿ, ನೀವು ಯಾವ್ದಾದ್ರು ಎರಡು ಅಡ್ಜಸೆಂಟ್ ರೆಡ್ ತಗೊಳ್ಳಿ. ರೆಡ್ ತಗೊಂಡ್ಮೇಲೆ ಅಪೋಸಿಟ್, ರೆಡ್ ಗೆ ಅಪೋಸಿಟ್ ಬ್ಲಾಕ್ ಬರ್ಬೇಕು. ಸೊ ಈ ರೆಡ್ ಗೆ ಅಪೋಸಿಟ್ ಬ್ಲಾಕ್ ಬಂತು, ಈ ರೆಡ್ ಗೆ ಅಪೋಸಿಟ್ ಬ್ಲಾಕ್ ಬಂತು, ಉಳಿದಿರೋದೆರಡು ಗ್ರೀನ್, ಮೇಲೆ ಕೆಳಗಡೆ. ಓಕೆ, ನೆಕ್ಸ್ಟ್ ವಿಲ್ ಗೋ ಟು ಕ್ವೆಶನ್ಸ್. ಹೌ ಮೆನಿ ಸ್ಮಾಲರ್ ಕ್ಯೂಬ್ಸ್ ಹ್ಯಾವ್ ಓನ್ಲಿ ಒನ್ ಸರ್ಫೇಸ್ ಪೇಂಟೆಡ್? ಕಲರ್ ಕೇಳ್ತಾ ಇಲ್ಲ, ಜನರಲ್ ಕ್ವೆಶನ್, ಒನ್ ಫೇಸ್ ಮಾತ್ರ ಇರೋದು, ಹೌದಾ? ಸೊ ನಾನು ನಿಮ್ಗೆ ಫಾರ್ಮುಲಾ ಹೇಳಿದ್ದೀನಿ, ಕೌಂಟ್ ಮಾಡೋಣ. ಒನ್ ಫೇಸ್ ಎಲ್ಲಿರುತ್ತೆ ನೋಡಿ, ಇದು ಎಕ್ಸಾಕ್ಟ್ ಮಿಡಲ್ ಅಲ್ಲಿ ಇರೋದು ಯಾವಾಗ್ಲೂ ಒನ್ ಫೇಸ್ ಇರುತ್ತೆ, ಕರೆಕ್ಟ್ ಅಲ್ವಾ? ಒನ್ ಫೇಸ್ ಮಾತ್ರ ಇರೋದು. ಇದಕ್ಕೆ ಎಷ್ಟಿದೆ? 4 ಇದೆ. ಹಾಗಾದ್ರೆ ಎಷ್ಟು ಫೇಸಸ್ ಇದಾವೆ? 6 ಫೇಸಸ್. 6 ಇಂಟು 4 ಎಷ್ಟಾಯ್ತು? 24. ಓಕೆ, ನೆಕ್ಸ್ಟ್. ನೆಕ್ಸ್ಟ್, ಹೌ ಮೆನಿ ಸ್ಮಾಲ್ ಕ್ಯೂಬ್ಸ್ ವಿಲ್ ಹ್ಯಾವ್ ನೋ ಸರ್ಫೇಸ್ ಪೇಂಟೆಡ್? ನೋ ಸರ್ಫೇಸ್ ಅಂದ್ರೆ ಏನು? ಎಕ್ಸಾಕ್ಟ್ ಮಿಡಲ್ ದಲ್ಲಿ, ಮಧ್ಯದಲ್ಲಿರೋ ಲೇಯರ್ಸ್, ಹೌದಾ? ಸೊ ಮಧ್ಯದಲ್ಲಿ ಎಷ್ಟಿದೆ? 4 ಇದೆ. ಅದ್ರ ಕೆಳಗಡೆ ಸೆಕೆಂಡ್ ಲೇಯರ್ 4, ಥರ್ಡ್ ಲೇಯರ್ 4. 4 ಪ್ಲಸ್ 4 ಎಷ್ಟು? 8. ನೆಕ್ಸ್ಟ್, ಹೌ ಮೆನಿ ಸ್ಮಾಲರ್ ಕ್ಯೂಬ್ಸ್ ವಿಲ್ ಹ್ಯಾವ್, ಓಕೆ, ಈ ತರ ಕ್ವೆಶನ್ಸ್ NMMS ಲೆವೆಲ್ ಇರಲ್ಲ. ನೆಕ್ಸ್ಟ್ ವಿಲ್ ಗೋ, ಹೌ ಮೆನಿ ಸ್ಮಾಲರ್ ಕ್ಯೂಬ್ಸ್ ವಿಲ್ ಹ್ಯಾವ್ 3 ಫೇಸ್ ಪೇಂಟೆಡ್? 3 ಫೇಸ್ ಪೇಂಟೆಡ್ ಕೇಳಿದ್ದಾರೆ ಜನರಲ್ ಆಗಿ, ಹೌದಾ? ಸೊ ಫಾರ್ ದಿಸ್ ದ ಆನ್ಸರ್ ಇಸ್ ಸ್ಟ್ಯಾಂಡರ್ಡ್, ದಟ್ ಇಸ್ 8. 3 ಯಾವಾಗಲೂ 8 ಇರುತ್ತೆ, ಮೇಲೆ 4 ಕಾರ್ನರ್ ಇರೋದು, ಹೌದಾ? ನೆಕ್ಸ್ಟ್, ಹೌ ಮೆನಿ ಸ್ಮಾಲರ್ ಕ್ಯೂಬ್ಸ್ ವಿತ್ 2 ಸರ್ಫೇಸಸ್ painted have one face green and one of the adjacent face black or red? Okay, yes. One second, this I'll just remove, this black I will remove. Okay, so what is your question? ಏನ್ ಕೇಳ್ತಾ ಇದ್ದಾರೆ? ಹೌ ಮೆನಿ ಸ್ಮಾಲ್ ಕ್ಯೂಬ್ಸ್ ವಿತ್ 2 ಸರ್ಫೇಸ್ ಪೇಂಟೆಡ್. ನಮ್ಗೆ ಫಸ್ಟ್ ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ, ನಮ್ಗೆ 2 ಸರ್ಫೇಸ್ ಪೇಂಟೆಡ್ ಮಾತ್ರ ಬೇಕು. ಒನ್ ಫೇಸ್ ಏನಾಗಿರ್ಬೇಕು? ಗ್ರೀನ್ ಆಗಿರ್ಬೇಕು. ಎಲ್ಲೆಲ್ಲಿದೆ? ಇಲ್ಲಿ ಗ್ರೀನ್ ಇದೆ, ಅದೇ ತರ ಮೇಲೆ ಇಲ್ಲಿ ಗ್ರೀನ್ ಇರುತ್ತೆ, ಕರೆಕ್ಟಾ? ಓಕೆ, ಅದೇ ತರ ಈ ಕಡೆ ಅಪೋಸಿಟ್ ಗ್ರೀನ್ ಇರುತ್ತೆ, ಇದು ಗ್ರೀನ್ ಇದೆ. ಒನ್ ಆಫ್ ದಿ ಅಡ್ಜಸೆಂಟ್ ಫೇಸ್ ಬ್ಲಾಕ್ ಇರ್ಬೋದು ಅಥವಾ ರೆಡ್ ಇರ್ಬೋದು, ಅಂದ್ರೆ 2 ಫೇಸಸ್ ಬೇಕು. 2 ಫೇಸಸ್ ಅಲ್ಲಿ ಒಂದು ಗ್ರೀನ್ ಜೊತೆ ಬ್ಲಾಕ್ ಇರ್ಬೋದು ಅಥವಾ ಗ್ರೀನ್ ಜೊತೆ ರೆಡ್ ಇರ್ಬೋದು, ಆರ್ ಅಂತ ಅಂದಿದ್ದಾರೆ. ಹಾಗಾದ್ರೆ ನಾವು ಇದನ್ನ ಏನ್ ಮಾಡ್ಬೇಕು? 2 ಆಡ್ ಮಾಡ್ಬೇಕು, ಕರೆಕ್ಟ್ ಅಲ್ವಾ? ಈಗ ಗ್ರೀನ್ ಜೊತೆ ಬ್ಲಾಕ್ ನೋಡೋಣ ಫಸ್ಟ್. ಓಕೆ, ಈಗ ಗ್ರೀನ್ ಜೊತೆ ಬ್ಲಾಕ್ ಎಲ್ಲಿದೆ? ಇಲ್ಲೊಂದಿದೆ, 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 ಕರೆಕ್ಟಾ? ಓಕೆ, ಈಗ ನೋಡಿ ಕೆಳಗಡೆನು ಗ್ರೀನ್ ಇದೆ. ಸೊ ಗ್ರೀನ್ ಬ್ಲಾಕ್ ಜೊತೆ ಅದೇ ತರ ಇಲ್ಲಿ ಕೆಳಗಡೆ 2 ಬರ್ತವೆ, ಇದ್ರ ಕೆಳಗಡೆ 2 ಬರ್ತವೆ. ಸೊ 4 ಪ್ಲಸ್ 4 ಎಷ್ಟಾಯ್ತು? 8 ಆಯ್ತು. ಅಂದ್ರೆ ಇದು 4. ಅದೇ ತರ ಈ ಕಡೆ ಇಲ್ಲಿ 2 ಬರುತ್ತೆ, ಇದ್ರ ಕೆಳಗಡೆ 2 ಬರುತ್ತೆ. ಯಾಕೆ? ಕೆಳಗಡೆನು ಗ್ರೀನ್ ಇದೆ, ಸಾರಿ, ಈ ಕಡೆ ಕೆಳಗಡೆನು ಗ್ರೀನ್ ಇದೆ, ಹಿಂದೆನು ಬ್ಲಾಕ್ ಇದೆ, ಹೌದಾ? ಸೊ ಮುಂದೆ ಕಾಣಿಸ್ತಾ ಇರೋದು 4 ಬಂದ್ರೆ ಆ ಕಡೆ 4 ಇರುತ್ತೆ. ನೆಕ್ಸ್ಟ್, ಗ್ರೀನ್ ಜೊತೆ ರೆಡ್ ಇರ್ಬೇಕು. ಈಗ ಗ್ರೀನ್ ಜೊತೆ ರೆಡ್ ಎಲ್ಲಿದೆ? ನಾನು ಬೇರೆ ಕಲರ್ ತಗೊಳ್ಳ ಒಂದು. ಓಕೆ, ಸೊ ಗ್ರೀನ್ ಜೊತೆ ರೆಡ್ ಇಲ್ಲಿ ನೋಡಿ, ಇಲ್ಲಿ ಗ್ರೀನ್ ಜೊತೆ ರೆಡ್ ಇದೆ, ಸರಿನಾ? ಓಕೆ, ಅದೇ ತರ ಇಲ್ಲೂ ಗ್ರೀನ್ ಜೊತೆ ರೆಡ್ ಇದೆ, ಕರೆಕ್ಟ್? ಸೊ ಇಲ್ಲಿ ಎಷ್ಟು ಬಂತು? 4 ಬಂತು. ಅದೇ ತರ ರೆಡ್ ಈ ಕಡೆನೂ ಇದೆಯಲ್ವಾ? ಇಲ್ಲೊಂದು ಗ್ರೀನ್ ಜೊತೆ ರೆಡ್ ಇದೆ, 2 ಫೇಸಸ್, ಇಲ್ಲೊಂದು ಗ್ರೀನ್ ಜೊತೆ ರೆಡ್ ಇದೆ, 2 ಫೇಸಸ್. 4 ಪ್ಲಸ್ 4 ಎಷ್ಟಾಯ್ತು? 8 ಆಯ್ತು. ಸೊ ಅದು 8, ಇದು 8, ಟೋಟಲ್ ಎಷ್ಟಾಯ್ತು? 16. ಸೊ ವಾಟ್ ಶುಡ್ ಬಿ ಆನ್ಸರ್? 16. ಓಕೆ, ಸೊ ದಿಸ್ ಅಟ್ ಲೀಸ್ಟ್ ಕ್ವೆಶನ್ಸ್ ವಿಲ್ ನಾಟ್ ಕಮ್. ಅರ್ಥ ಆಯ್ತು ಅನ್ಕೋತೀನಿ.
Now, this question I am displaying. Please try this. Okay, ದಯವಿಟ್ಟು ಇದನ್ನ ಸ್ಕ್ರೀನ್ ಶಾಟ್ ತಗೊಳ್ಳಿ. ಇದು ಕೂಡ ಕೇಳಿರೋ ಕ್ವೆಶನ್. ನಾನು ಜಸ್ಟ್ ಕ್ವೆಶನ್ ಓದ್ಬಿಡ್ತೀನಿ. ಏನಿದೆ, outer border of width 1 centimeter of cube with side 5 centimeter. ಅಂದ್ರೆ 5 ಸೆಂಟಿಮೀಟರ್ ಇರೋ ಕ್ಯೂಬ್ ಅನ್ನ 1 ಸೆಂಟಿಮೀಟರ್ ಇರೋ ವಿಡ್ತ್ ಅಲ್ಲಿ ಕಟ್ ಮಾಡಿದ್ದಾರೆ. ಹಾಗಾದ್ರೆ 1 ಸೆಂಟಿಮೀಟರ್ ಅದ್ರ ಅರ್ಥ ಏನಾಯ್ತು? ದಿಸ್ ಇಸ್ ಅ 5 ಸೈಡೆಡ್ 5 ಕ್ರಾಸ್ 5 ಕ್ಯೂಬ್ ಆಯ್ತು. ಹೌದಾ? ಏನ್ ಹೇಳ್ತಾ ಇದ್ದಾರೆ? is painted yellow on each side. Okay. So this should be 5. 1, 2, 3, 4. 1, 2, 3, 4. Yes, so this should be a cube. 5 centimeter is 1 centimeter ಮಾಡಿದ್ದಾರೆ. Okay. ಏನ್ ಹೇಳ್ತಾ ಇದ್ದಾರೆ? The outer border. Okay, the outer border is painted with yellow. Outer border ಅಂದ್ರೆ ಯಾವ್ದಪ್ಪ? Outer border ಅಂದ್ರೆ this all is outer border. ಇದು 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 ಅದೇ ತರ ಎಲ್ಲ ಫೇಸ್. This is all outer border is painted with yellow. Okay, this all outer border is painted with yellow. Next, ಉಳಿದಿರೋದು pink. The remaining ಅಂದ್ರೆ ಯಾವುದು? ಇದು ಮಧ್ಯದಲ್ಲಿರೋದು remaining. This is painted with pink. This should be a diagram. Okay, so ಇದನ್ನ ರೆಫರೆನ್ಸ್ ಇಟ್ಕೊಂಡು ದಯವಿಟ್ಟು ಇದನ್ನ ಟ್ರೈ ಮಾಡಿ. ಇಲ್ಲಿ ಏನ್ ಆನ್ಸರ್ ಬರುತ್ತೆ ಅದನ್ನ ಆಕ್ಚುಲಿ ಆಲ್ರೆಡಿ ಹೈಲೈಟ್ ಮಾಡಿದ್ದಾರೆ. ಓಕೆ, ಹೈಲೈಟ್ ಮಾಡಿರೋದೇ ನಿಮಗೆ ಆನ್ಸರ್ ಆಗ್ಬೇಕು. ಇದರಲ್ಲಿ 13th ಕ್ವೆಶನ್ ಬೇಡ, 15th ಕ್ವೆಶನ್ ಬೇಡ. ಓಕೆ, ಇದನ್ನ ಬಿಟ್ಟು ದಯವಿಟ್ಟು ಟ್ರೈ ಮಾಡಿ. ಅಂಡ್ ದಿಸ್ ಇಸ್ ಅಬೌಟ್ ಯುವರ್ ಚಾಪ್ಟರ್ ಪ್ರಾಬ್ಲಮ್ಸ್ ಆನ್ ಕ್ಯೂಬ್ ಕಲರಿಂಗ್. Okay, so if you have any doubts, you can drop it in the comment section. Otherwise, this chapter is over. Next chapter we'll see in the next class. Till then, take care everyone. Thank you.